ನಮಸ್ಕಾರ ಸ್ನೇಹಿತರೆ, ಮ್ಯಾಥ್ಸ್ ಗುರುಕುಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಹಿಂದಿನ ಕ್ಲಾಸಲ್ಲಿ ಲಾಭ ಮತ್ತು ನಷ್ಟದ ಬೇಸಿಕ್ ಕಾನ್ಸೆಪ್ಟ್ ಮತ್ತು ಅದರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿದ್ವಿ. ನಾವು ಹಿಂದಿನ ಕ್ಲಾಸಲ್ಲಿ CP ಅಂದರೆ ಕೊಂಡ ಬೆಲೆ, SP ಅಂದರೆ ಮಾರಿದ ಬೆಲೆ, ಡಿಸ್ಕೌಂಟ್ ಅಂದರೆ ರಿಯಾಯಿತಿ ಮತ್ತು MRP ಇದರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಮತ್ತು ನಾವು ಹೇಗೆ ಪ್ರಾಫಿಟ್ ಪರ್ಸೆಂಟೇಜು, ಲಾಸ್ ಪರ್ಸೆಂಟೇಜ್ ಹೇಗೆ ಕಂಡುಹಿಡಿತೀವಿ ಅದರ ಬಗ್ಗೆ ನೋಡಿದ್ದೀವಿ. ಮತ್ತು ನಾವು ಹೇಗೆ ಪರ್ಸೆಂಟೇಜ್ ವ್ಯಾಲ್ಯೂನ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಹೇಗೆ ಬಳಸ್ತೀವಿ ಮತ್ತು ಅದರ ಮೇಲೆ ಸ್ವಲ್ಪ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ನ ಮಾಡಿದ್ದೇವೆ. ಸೊ ನೀವು ಫಸ್ಟ್ ವಿಡಿಯೋ ಮಿಸ್ ಮಾಡಿದಲ್ಲಿ ಮೊದಲು ಆ ಫಸ್ಟ್ ವಿಡಿಯೋನ ನೋಡಿ, ಆಮೇಲೆ ಈ ಸೆಕೆಂಡ್ ವಿಡಿಯೋನ ನೋಡಿ. ಯಾಕಂದರೆ ಇವತ್ತು ಸೆಕೆಂಡ್ ವಿಡಿಯೋಲ್ಲಿ ನಾವು ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟು ಮತ್ತು ಸ್ವಲ್ಪ ಬೇರೆ ಬೇರೆ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಲಿದ್ದೇವೆ. ಜಸ್ಟ್ ರೀಕ್ಯಾಪ್, ನಾವು ಫಸ್ಟ್ ಕ್ಲಾಸಲ್ಲಿ ಏನೇನು ಓದಿದ್ದೀವಿ ಅಂತ. ಫಸ್ಟ್ ಒನ್ನು ನಾವು ಪ್ರಾಫಿಟ್ ಹೇಗೆ ಕಂಡುಹಿಡಿತೀವಿ ಅಂತ ನೋಡಿದ್ವಿ. ಪ್ರಾಫಿಟ್ ಹೇಗೆ ಕಂಡುಹಿಡಿತೀವಿ? SP ಮೈನಸ್ CP. ನೆಕ್ಸ್ಟು ಲಾಸ್ ಹೇಗೆ ಕಂಡುಹಿಡಿತೀವಿ? CP ಮೈನಸ್ SP. ಓಕೆ, ನೆಕ್ಸ್ಟು ಪ್ರಾಫಿಟ್ ಪರ್ಸೆಂಟೇಜ್. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಹೇಗೆ ಕಂಡುಹಿಡಿತೀವಿ? ಪ್ರಾಫಿಟ್ ಡಿವೈಡೆಡ್ ಬೈ CP. ನಾವು ಯಾವಾಗಲೂ CP ರೆಫರೆನ್ಸ್ ಇಟ್ಕೊಂಡೇ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಂಟು 100. ನೆಕ್ಸ್ಟ್ ಲಾಸ್ ಪರ್ಸೆಂಟೇಜ್ ಅಂದರೆ ನಷ್ಟ ಪರ್ಸೆಂಟೇಜ್. ಎಷ್ಟು ನಷ್ಟ ಆಗುತ್ತೆ? ಡಿವೈಡೆಡ್ ಬೈ ಕೊಂಡ ಬೆಲೆ CP ಇಂಟು 100. ನೆಕ್ಸ್ಟ್ ನಾವು CP, SP ಮತ್ತು MP ರಿಲೇಷನ್ನ ನೋಡಿದ್ದೀವಿ. ಹೇಗೆ? ಫಾರ್ ಎಕ್ಸಾಂಪಲು MP ಅಂದರೆ ಮಾರ್ಕೆಟ್ ಪ್ರೈಸು, MRP. ನಾವು ಏನು ಮಾಡ್ತಿದ್ವಿ? MRP ಆಮೇಲೆ ಡಿಸ್ಕೌಂಟು. ಓಕೆ, ಡಿಸ್ಕೌಂಟ್ ನಾವು ಏನು ಮಾಡಿದ್ವಿ ಅಂದರೆ, ಫಾರ್ ಎಕ್ಸಾಂಪಲು ಮಾರ್ಕೆಟ್ ಪ್ರೈಸ್ MP, ಇದರ ಮೇಲೆ ಏನು ಡಿಸ್ಕೌಂಟ್ ಕೊಡ್ತಾರೆ ಆ ಡಿಸ್ಕೌಂಟ್ ಪರ್ಸೆಂಟೇಜಲ್ಲಿ ಇಂಟು ಮಾಡಿದರೆ ಏನು ಬರುತ್ತೆ ನಮಗೆ? SP. ಓಕೆ, ನೆಕ್ಸ್ಟು ಈ ಡಿಸ್ಕೌಂಟ್ ಪರ್ಸೆಂಟೇಜು ಸಪೋಸು ಏನೂ ಡಿಸ್ಕೌಂಟ್ ಇರಲಿಲ್ಲ ಅಂದರೆ, ಮಾರ್ಕೆಟ್ ಪ್ರೈಸ್ ಮೇಲೆ ಏನೂ ಡಿಸ್ಕೌಂಟ್ ಇಲ್ಲ ಅಂದರೆ ಅದು ಏನಾಗುತ್ತೆ? ಮಾರ್ಕೆಟ್ ಪ್ರೈಸ್ ಮೇಲೆ ಏನೂ ಡಿಸ್ಕೌಂಟ್ ಇಲ್ಲ ಅಂದರೆ ಅದೇ ನಮ್ಮದು ಮಾರಿದ ಬೆಲೆಗೆ ಸಮ ಅಂತಿದು ನೋಡಿದ್ವಿ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವು ನೋಡಿದ್ವಿ. ಏನಂತ? CP ಬೈ MP ರಿಲೇಷನ್ ಏನು? CP ಬೈ MP ರಿಲೇಷನು 100 ಮೈನಸ್ D ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಪ್ಲಸ್ P ಆರ್ ಲಾಸ್ ಅಂದರೆ ಪ್ರಾಫಿಟ್ ಇದ್ದಾಗ ಪ್ಲಸ್ಸು, ಲಾಸ್ ಇದ್ದಾಗ ಮೈನಸ್ಸು. ಇದು ಇಂಪಾರ್ಟೆಂಟ್ ರಿಲೇಷನ್ನ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಮತ್ತೆ ಏನೇನು ಕಲ್ತಿದ್ವಿ? ನೆಕ್ಸ್ಟು ಹೇಗೆ ನಾವು ಸಕ್ಸೆಸಿವ್ ಡಿಸ್ಕೌಂಟ್ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡ್ತೀವಿ ಅದನ್ನು ನೋಡಿದ್ದೀವಿ. ಸೊ ಸಕ್ಸೆಸಿವ್ ಡಿಸ್ಕೌಂಟ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸಕ್ಸೆಸಿವ್ ಡಿಸ್ಕೌಂಟ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ? A ಪ್ಲಸ್ B ಮೈನಸ್ A ಇಂಟು B ಬೈ 100%. ನಾವು ಇದನ್ನು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ. ಮತ್ತು ನಾವು ಹೇಗೆ ಪ್ರಾಬ್ಲಮ್ಸ್ನ ಟ್ಯಾಕಲ್ ಮಾಡಬೇಕು ಮತ್ತು ಹೇಗೆ ಸ್ವಲ್ಪ ಹಾರ್ಡ್ ಪ್ರಾಬ್ಲಮ್ಸ್ನ ಒಂದೇ ಲೈನಲ್ಲಿ ಹೇಗೆ ಮಾಡಬೇಕು ಅಂತ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ. ಇವತ್ತಿನ ಕ್ಲಾಸ್ ನೀವು ಪ್ರೀವಿಯಸ್ ವಿಡಿಯೋ ಮಿಸ್ ಮಾಡಿದಲ್ಲಿ ನೀವು ಆ ವಿಡಿಯೋನ ಹೋಗಿ ನೋಡಿ. ನಾನು ಈ ಯೂಟ್ಯೂಬ್ ಕೆಳಗಡೆ ಫಸ್ಟ್ ವಿಡಿಯೋದು ಲಿಂಕನ್ನು ಹಾಕಿರ್ತೀನಿ. ಇವತ್ತು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ದ ಸ್ವಲ್ಪ ಇನ್ನೂ ಒಳ್ಳೆ ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡೋಣ. ಸೊ ನಾವು ಪ್ರಾಬ್ಲಮ್ಸ್ನ ತೊಗೊಳ್ಳೋಣ. ನಾವು ಪ್ರಾಬ್ಲಮ್ಸ್ ಮುಖಾಂತರ ಕಾನ್ಸೆಪ್ಟನ್ನ ಮತ್ತು ಆ ಕ್ವಶನ್ಸ್ನ ಹೇಗೆ ಟ್ಯಾಕಲ್ ಮಾಡಬೇಕು, ನಾವು ಎಕ್ಸಾಮಲ್ಲಿ ಹೇಗೆ ಸ್ಕೋರ್ ಮಾಡಬೇಕು. ಯಾಕಂದರೆ ನೋಡಿ ಸ್ನೇಹಿತರೆ, ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಚಾಪ್ಟರ್ ಅನ್ನೋದು ತುಂಬ ದೊಡ್ಡ ಚಾಪ್ಟರು ಮತ್ತು ಎಕ್ಸಾಮಿನರ್ ಫೇವ್ರೇಟ್ ಚಾಪ್ಟರ್. ಯಾಕಂದರೆ ಈ ಚಾಪ್ಟರಿಂದ ಅಟ್ಲೀಸ್ಟ್ 4 to 5 ಕ್ವಶನ್ಸ್ ಪ್ರತಿಯೊಂದು ಎಕ್ಸಾಮಲ್ಲಿ ಬಂದೇ ಬರ್ತವೆ. ಸೊ ಈ ಚಾಪ್ಟರು ನೀವು ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಈ ಚಾಪ್ಟರ್ ನೀವು ಥರೋ ಆಗಿರಬೇಕು. ಯಾವುದೇ ಕ್ವಶನು ಹೇಗಾದರೂ ಕೊಡಲಿ, ನೀವು ಇದನ್ನು ಸಾಲ್ವ್ ಮಾಡೋ ಕೆಪಾಸಿಟಿಯಲ್ಲಿ ಇರಬೇಕು. ಸೊ ಬನ್ನಿ ಕ್ವಶನ್ಗೆ ಹೋಗೋಣ ಡೈರೆಕ್ಟ್. ಓಕೆ, ಮೊದಲನೇ ಕ್ವಶನ್ ನೋಡಿ. A sells an article to B at a gain of 25%. Okay, B spends ₹400 on his repairs and sells it to C at a loss of 10%. If C pays
5400. ಫೈಂಡ್ ದ ಒರಿಜಿನಲ್ ಕಾಸ್ಟ್ ಪ್ರೈಸ್ ಆಫ್ ಎ ಅಂತ ಕೇಳಿದ್ದಾರೆ. ಇದರ ಅರ್ಥ ಇವಾಗ ನೋಡಿ, ಎ, ಬಿ ಮತ್ತು ಸಿ 3 ಜನ ಇದ್ದಾರಂತೆ. ಓಕೆ, ಎ ಸೆಲ್ಸ್ ಆ್ಯನ್ ಆರ್ಟಿಕಲ್ ಟು ಬಿ ಅಂತೆ. ಎ ಏನು ಮಾಡ್ತಾನೆ, ಬಿಗೆ ಒಂದು ಆರ್ಟಿಕಲ್ನ ಮಾರ್ತಾನೆ. ಓಕೆ, ಎಷ್ಟು? 25% ಪ್ರಾಫಿಟಲ್ಲಿ, ಕರೆಕ್ಟಾ? ಓಕೆ, ಬಿ ಸ್ಪೆಂಡ್ಸ್ ₹400 ಆನ್ ಇಟ್ ರಿಪೇರ್ಸ್. ಅವಾಗ ಬಿ ಏನು ಮಾಡ್ತಾನೆ, ಇನ್ನು ₹400 ಖರ್ಚು ಮಾಡ್ತಾನೆ ಆನ್ ಇಟ್ಸ್ ರಿಪೇರ್ ಆ್ಯಂಡ್ ಸೆಲ್ ಇಟ್ ಟು ಸಿ ಎಟ್ ಅ ಲಾಸ್ ಆಫ್ 10%. ಸೊ 10% ಲಾಸ್ಗೆ ಬಿ 400 ಖರ್ಚು ಮಾಡಿದ ಮೇಲೆ ಸಿಗೆ ಮಾರ್ತಾನೆ. ಇಫ್ ಸಿ ಪೇಸ್ 5400, ಓಕೆ, ಸಿ ಎಷ್ಟು ಪೇ ಮಾಡ್ತಾನೆ ಅವಾಗ? 5400. ಓಕೆ, ಫೈಂಡ್ ದ ಒರಿಜಿನಲ್ ಕಾಸ್ಟ್ ಫಾರ್ ಎ ಅಂತ ಕೇಳ್ತಿದ್ದಾರೆ. ನಮಗೇನು ಅಂತಿದ್ದಾರೆ, ಕಾಸ್ಟ್ ಫಾರ್ ಎ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡುವಂತ ಹೇಳ್ತಿದ್ದಾರೆ. ನೋಡಿ ಸ್ನೇಹಿತರೆ, ಈ ಕ್ವಶನಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಕೊಟ್ಟಿದ್ದಾರೆ, ಇನ್ನೊಂದು ಟ್ವಿಸ್ಟು ಬಿ ಸ್ಪೆಂಡ್ಸ್ ₹400 ಆನ್ ಇಟ್ಸ್ ರಿಪೇರ್ಸ್ ಅಂತ ಕೊಟ್ಟಿದ್ದಾರೆ. ಬಿ ಏನು ಮಾಡ್ತಾನೆ, ಇನ್ನು ₹400 ಖರ್ಚು ಮಾಡ್ತಾನೆ. ಫಸ್ಟ್ ನಾವು ಬಿದ ಅಮೌಂಟು ಕಂಡುಹಿಡಿಯೋಣ. ಓಕೆ, ಬಿದು ಟೋಟಲ್ ಅಮೌಂಟು. ಇವಾಗ ನಾನು ಬಿದು ಟೋಟಲ್ ಅಮೌಂಟ್ ಕಂಡುಹಿಡಿಯಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಬಿ ಅಂತ ಬರೀತೀನಿ. ನೆಕ್ಸ್ಟ್ ಏನು, 10% ಲಾಸ್ ಆಗ್ತಿದೆ. 10% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಸ್ನೇಹಿತರೆ? 1/10. ಲಾಸ್ ಅಂದರೆ ಮೈನಸ್ 10ರಲ್ಲಿ 1 ಲಾಸ್ ಆಗ್ತಿದೆ. ಅರ್ಥ 10ರಲ್ಲಿ 1 ಲಾಸ್ ಆಗ್ತಿದೆ. ಸೊ ಉಳಿತೆಷ್ಟು? 9. ಸೊ ಇದೇನಾಗುತ್ತೆ, ಈಕ್ವಲ್ ಟು 5400 ಸ್ನೇಹಿತರೆ. ಓಕೆ, ಸೊ ಇದೇನು 9 1 9 6 54 600. ಸೊ ಬಿದು ವ್ಯಾಲ್ಯೂ ಬಂದುಬಿಟ್ಟು ಇಲ್ಲಿ ₹6000. ಸೊ ಬಿ ವ್ಯಾಲ್ಯೂ ಬಂದುಬಿಟ್ಟು ಎಷ್ಟು? ₹6000 ಸ್ನೇಹಿತರೆ. ಬಟ್ ಕ್ವಶನಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದಿದ್ದಾರೆ, ಬಿ ಏನು ಮಾಡ್ತಾನೆ, ಇನ್ನು ₹400 ಖರ್ಚು ಮಾಡ್ತಾನೆ. ಸೊ ₹400 ಖರ್ಚು ಮಾಡಿದ ಮೇಲೆ ಉಳಿತೆಷ್ಟು? ₹5600. ಇದು ಏನು ಮಾಡ್ತಾನೆ ಇವಾಗ? 5600 ಎಗೆ ಕೊಡ್ತಾನೆ ಸ್ನೇಹಿತರೆ. ಇಲ್ಲಿವರೆಗೂ ನಿಮಗೆ ಅರ್ಥ ಆಯ್ತಾ? ಓಕೆ, ಇಲ್ಲಿವರೆಗೂ ಅರ್ಥ ಆಯಿತು. ಸೊ ನಾನು ಇದನ್ನು ತೆಗಿತೀನಿ. ಹೋಪ್ ನಿಮಗೆ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ ಸ್ನೇಹಿತರೆ ಇಲ್ಲಿವರೆಗೂ. ಸೊ ಇವಾಗ ಈ 5600, ಒಂದು ಸೆಕೆಂಡು, ಇವಾಗ ನಿಮಗೇನು ಗೊತ್ತಾಯಿತು? ಬಿ ಹತ್ರ 5600 ಇದೆ ಅಂತ ಗೊತ್ತಾಯಿತು ಸ್ನೇಹಿತರೆ. ಸೊ ಎ ನಮಗೆ ಕ್ವಶನಲ್ಲಿ ಎ ವ್ಯಾಲ್ಯೂ ಕಂಡುಹಿಡಿ ಅಂತಂದಿದ್ದಾರೆ. ಸೊ ಎ ವ್ಯಾಲ್ಯೂ ಇಂಟು 25% ಪ್ರಾಫಿಟ್ ಆಗ್ತಿದೆ. 25% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಸ್ನೇಹಿತರೆ? 1/4. ಸೊ ಪ್ಲಸ್ಸಲ್ಲಿ. ಓಕೆ, 4ಇಂದ ಎಷ್ಟು ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ? 4ಇಂದ 1 ಇನ್ಕ್ರೀಸ್ ಆಗ್ತಿದೆ, 5. ಇದು ಟೋಟಲ್ ಅಮೌಂಟ್ ಎಷ್ಟು ಬರ್ತಿದೆ? 5600. ಇವಾಗಲೇ ನಾವು ಫೈಂಡ್ ಔಟ್ ಮಾಡಿದ್ದೀವಿ ಸ್ನೇಹಿತರೆ. ಓಕೆನಾ? ಇಲ್ಲಿವರೆಗೂ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ. ಸೊ ನೋಡಿ, ಎ ವ್ಯಾಲ್ಯೂ ಏನಾಗುತ್ತೆ? ಸೊ ಎ ವ್ಯಾಲ್ಯೂ ಬಂದುಬಿಟ್ಟು ಈ 5600 ಇಂಟು ಈ 4/5 ಈ ಸೈಡ್ ಹೋದರೆ 4/5 ಆಗುತ್ತೆ. 5/4 ಆ ಸೈಡ್ ಹೋದರೆ 4/5 ಆಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿ. 5 1 5 1 5 2 ಆಮೇಲೆ 5 2 10 0. ಸೊ ಇದು ಬಂದುಬಿಟ್ಟು 4 0 0 4 2 8 4 2 8 4 1 4. ಸೊ ಎನ ಮೂಲ ಕೊಂಡ ಬೆಲೆ ಎಷ್ಟು ಸ್ನೇಹಿತರೆ? ಎನ ಮೂಲ ಕೊಂಡ ಬೆಲೆ 4880. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಹೋಪ್ ನಿಮಗೆ ಅರ್ಥ ಆಗಿರಬೇಕು. ಸೊ ನಾನೇನು ಮಾಡಿದೆ ಸ್ನೇಹಿತರೆ, ಇಲ್ಲಿ ನೋಡಿ, ಫಸ್ಟ್ ಎ ಸೆಲ್ಸ್ ಆ್ಯನ್ ಆರ್ಟಿಕಲ್ ಟು ಬಿ ಎಟ್ 25% ಪ್ರಾಫಿಟ್ ಅಂತೆ. ಬಿ ಸೆಲ್ಸ್ ಇಟ್ ಟು ಸಿ ಎಟ್ 10% ಲಾಸ್ ಅಂತೆ. ಬಟ್ ಬಿ ಏನು ಮಾಡ್ತಾನೆ? ₹400 ಖರ್ಚು ಮಾಡಿರ್ತಾನೆ. ಸೊ ನಾನು ಫಸ್ಟು ಬಿ ಎಷ್ಟು ಅಮೌಂಟ್ ಇರುತ್ತೆ ಒಂದು ಕಂಡುಹಿಡಿದೆ. ಸೊ ಬಿದು ಎಷ್ಟು ಅಮೌಂಟ್ ಇರುತ್ತೆ ಅಂತ ನಮಗೆ ಬಂತು, ₹6000 ಬಂತು. 6000ಅಲ್ಲಿ ಅವನು ಏನು ಮಾಡ್ತಾನೆ? ₹400 ಖರ್ಚು ಮಾಡಿರ್ತಾನೆ. ಸೊ ಉಳಿತೆಷ್ಟು? 5400. ಸೊ ಎದು ಅಮೌಂಟ್ ನಾವು ಕಂಡುಹಿಡಿಬೇಕು. ಸೊ ಎದ ಅಮೌಂಟು ಇಂಟು 25% ಆದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 1/4. ಸೊ 4ರಲ್ಲಿ 1 ವ್ಯಾಲ್ಯೂ ಹೆಚ್ಚಾಗಿದೆ, ಈಕ್ವಲ್ ಟು 5600. ಕ್ಯಾಲ್ಕುಲೇಟ್ ಮಾಡಿದಾಗ ಎದ ವ್ಯಾಲ್ಯೂ ಎಷ್ಟು ಬಂತು ಸ್ನೇಹಿತರೆ? 4880. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ. ಎ ಗುಡ್ಸ್ ಟ್ರೈನ್ ಮ್ಯಾನೇಜರ್ ಸೆಲ್ಸ್ ಆಯಿಲ್ ಕಂಟೈನರ್ಸ್ ಟು ಬಿ ಎಟ್ 12% ಪ್ರಾಫಿಟ್. ಸರಕು ರೈಲ್ ವ್ಯವಸ್ಥಾಪಕನೊಬ್ಬ ತೈಲ ಕಂಟೈನರ್ಗಳನ್ನು ಬಿಗೆ 12% ಲಾಭದಲ್ಲಿ ಮಾರುತ್ತಾನೆ. ಸೊ ಏನು? ಎ
ಬಿಗೆ ಎಷ್ಟು ಪರ್ಸೆಂಟ್ ಲಾಭದಲ್ಲಿ ಮಾರುತ್ತಾನೆ ಸ್ನೇಹಿತರೆ? 12% ಲಾಭ ಪ್ಲಸ್ 12% ಲಾಭದಲ್ಲಿ ಮಾರ್ತಾನೆ. ಓಕೆ, ನೆಕ್ಸ್ಟು ಬಿ ಅದನ್ನು ಸಿಗೆ 5% ನಷ್ಟದಲ್ಲಿ ಮಾರುತ್ತಾನೆ. ಬಿ ಏನು ಮಾಡ್ತಾನೆ? ಸಿಗೆ ಎಷ್ಟು ಪರ್ಸೆಂಟ್ ನಷ್ಟದಲ್ಲಿ ಮಾರ್ತಾನೆ? 5% ನಷ್ಟದಲ್ಲಿ ಮಾರ್ತಾನೆ, -5%. ಓಕೆ, ಇಫ್ ಸಿ ಪೇಸ್ ಸಿನ ₹21,280 ಪಾವತಿಸಿದರೆ, ಸೊ ಸಿ ಎಷ್ಟು ಟೋಟಲ್ ಪಾವತಿ ಮಾಡ್ತಾನೆ ಸ್ನೇಹಿತರೆ? 21,280 ರೂಪೀಸ್. ಓಕೆ, ನಮಗೇನು ಕಂಡುಹಿಡಿಯೋದಂದರೆ ಏನ ಕೊಂಡ ಬೆಲೆ ಎಷ್ಟಾಗಿರುತ್ತದೆ? ಏನ ಕೊಂಡ ಬೆಲೆ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಇದೇ ಒಂದು ಲೈನಲ್ಲಿ ಮಾಡಬೇಕು. ಸೊ ಏನ ಕೊಂಡ ಬೆಲೆ ಇಂಟು ಫಸ್ಟ್ 12% ಪ್ರಾಫಿಟ್ ಆಗ್ತಿದೆ ಸ್ನೇಹಿತರೆ. 12% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು? 4% ಅಂದರೆ 1/25, 4 3 12. ಸೊ ಇದು ಏನಾಗುತ್ತೆ? 3/25. ಸೊ ನಿಮಗೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಲ್ಲ ಗೊತ್ತಿರಬೇಕು ಸ್ನೇಹಿತರೆ. ಸೊ ಪ್ಲಸ್ ಆಮೇಲೆ 5% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 1/20 ಮೈನಸಲ್ಲಿ. ಸೊ ಫಸ್ಟ್ ಕೇಸಲ್ಲಿ ನೋಡಿ 25ಇಂದ 3 ಹೆಚ್ಚಾಗ್ತಿದೆ. ಸೊ ಇದು 28 ಆಗಬೇಕು. 25 + 3 ಇಂಟು ಆಮೇಲೆ 5% ಲಾಸ್ ಆಗ್ತಿದೆ. ಅಂದರೆ ಇನಿಷಿಯಲಿ 20 ಇತ್ತು, ಲಾಸ್ ಆಗಿ ಎಷ್ಟಾಗ್ತಿದೆ ಸ್ನೇಹಿತರೆ ಇವಾಗ? 19. ಸೊ ಇದ್ರ ವ್ಯಾಲ್ಯೂ ಎಷ್ಟಿರಬೇಕು? 21,280. ಓಕೆನಾ? ಸೊ ಇದನ್ನು ಸಾಲ್ವ್ ಮಾಡಿ ಸ್ನೇಹಿತರೆ. ಸೊ ಕೆಳಗಡೆಯಿಂದ 25 × 20 ಅಂದರೆ ಏನು? 500. 25 × 20 500. ಸೊ ನಾನು ಕೆಳಗಡೆಯಿಂದ ಆ ಸೈಡ್ ಕಳಿಸ್ತೀನಿ ಸ್ನೇಹಿತರೆ, ಏನೂ ಪ್ರಾಬ್ಲಮ್ ಇಲ್ಲ ತಾನೇ? ಓಕೆ, ಸೊ ಈ ಕಡೆ ಬಂದುಬಿಟ್ಟು 500 ಬರಿತೀನಿ. ಓಕೆ, ಸೊ ಇವಾಗ ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್ ನೋಡಿ, 19 × 1 = 19, 19 × 1 = 19, 2 ಉಳಿತು ಸ್ನೇಹಿತರೆ. 19 × 1 = 19, ಆಮೇಲೆ 3 ಉಳಿತು. 19 × 2 = 38, 0. ಓಕೆ, ಕರೆಕ್ಟ್ 19ಇಂದ ಹೋಯಿತು. ನೆಕ್ಸ್ಟು 22 × 1 = 28. ಇಲ್ಲಿ ನೋಡಿ, 28 × 1 = 28, 28 × 4 = 112. ಸೊ ಇದು 40 ಟೈಮ್ಸ್ ಆಗುತ್ತೆ. ಓಕೆ, ಸೊ ಉಳಿತೇನು ಇಲ್ಲಿ? ಎ = 40 × 500 ಸ್ನೇಹಿತರೆ. ಸೊ 40 × 500 ಅಂದರೆ ಏನು? 20,000. 4 × 5 = 20, 3 0. ಸೊ 20,000. ಸೊ ಎ ವ್ಯಾಲ್ಯೂ ಎಷ್ಟು ಬಂತು ಸ್ನೇಹಿತರೆ? 20,000. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಹೋಪ್ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿರ್ಬೇಕಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್. ಓಕೆ ನೋಡಿ, ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟು. ಏನು ಹೇಳ್ತಿದೆ? ದ ಕಾಸ್ಟ್ ಪ್ರೈಸ್ ಆಫ್ 15 ಆರ್ಟಿಕಲ್ಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ 10 ಆರ್ಟಿಕಲ್ಸ್. ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್. ಅಂದರೆ 15 ವಸ್ತುವಿನ ಕೊಂಡ ಬೆಲೆ 10 ವಸ್ತುಗಳ ಮಾರಿದ ಬೆಲೆಗೆ ಸಮಾನ ಇದೆ ಅಂತೆ. ಸೊ 15 ವಸ್ತುಗಳ ಕೊಂಡ ಬೆಲೆ 10 ವಸ್ತುವಿನ ಮಾರಿದ ಬೆಲೆಗೆ ಸಮ ಇದೆ ಅಂತೆ. ಓಕೆ, ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳ್ತಿದ್ದಾರೆ. ಫಸ್ಟ್ ನಾವು CP/MP ರೇಷಿಯೋ ತೊಗೊಳ್ಳೋಣ. CP/SP, ಸಾರಿ. ಓಕೆ, SP. ಈ SP ನ ಈ ಸೈಡ್ ಹೋದರೆ ಇದು ಏನು? 15 ಆ ಸೈಡ್ ಹೋಗುತ್ತೆ. 10 / 15 ಆಗುತ್ತೆ. ಓಕೆ, ಸರಳೀಕರಣ ಮಾಡಿದಾಗ ಏನಾಗುತ್ತೆ? 5 × 10, 5 × 3 = 15. ಸೊ ಸರಳೀಕರಣ ಮಾಡಿದಾಗ ಮತ್ತೆ 5 × 10, 5 × 3 = 15. ಇದರ ಅರ್ಥ ಏನು? CP ವ್ಯಾಲ್ಯೂ 2 ಇದ್ದರೆ SP ಎಷ್ಟಿರುತ್ತೆ? 3. ಸೊ CP ವ್ಯಾಲ್ಯೂ 2 ಇದ್ದರೆ SP ವ್ಯಾಲ್ಯೂ 3 ಅಂದರೆ ಪ್ರಾಫಿಟ್ ಎಷ್ಟಾಗ್ತಿದೆ ಸ್ನೇಹಿತರೆ? ನೀವು ಹೇಳ್ತೀರಾ ಪ್ರಾಫಿಟ್ ಆಗ್ತಿದೆ +1. ಅಂದರೆ ಕೊಂಡ ಬೆಲೆ 2 ಇದೆ, ಮಾರಿದ ಬೆಲೆ ಅವ್ನು 2 ರೂಪೀಸಿಗೆ ತೊಗೊಂಡು 3 ರೂಪೀಸ್ಗೆ ಮಾರ್ತಿದ್ದಾನೆ. ಸೊ 1 ರೂಪೀಸ್ ಪ್ರಾಫಿಟ್ ಆಗ್ತಿದೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ ಎಷ್ಟು ಪ್ರಾಫಿಟ್ ಆಗಿದೆ / CP ಎಷ್ಟು × 100. ಇಲ್ಲಿವರೆಗೆ ನಿಮ್ಗೆ ಗೊತ್ತಾಗಿರಬೇಕು 1/2 ಅಂದರೆ ಎಷ್ಟು? 50% ಸ್ನೇಹಿತರೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ನೀವು ಇದೇ ಥರ ಕ್ವಶನ್ ಎಕ್ಸಾಮಲ್ಲಿ ಬಂದಲ್ಲಿ ನೀವು ಡೈರೆಕ್ಟಾಗಿ ಏನು ಮಾಡಬೇಕು? CP ಏನಿರುತ್ತೆ ನೋಡಿ, ಕಾಸ್ಟ್ ಪ್ರೈಸ್ ಆಫ್ 15 ಆರ್ಟಿಕಲ್ಸ್ ಅಂದರೆ ಈ CP = 10 ಆಗುತ್ತೆ. ಆಮೇಲೆ SP ಸೆಲ್ಲಿಂಗ್ ಪ್ರೈಸ್ ಆಫ್ 10 ಆರ್ಟಿಕಲ್ಸ್ ಅಂದರೆ ಸೆಲ್ಲಿಂಗ್ ಪ್ರೈಸ್ = 15 ಆಗುತ್ತೆ. ಓಕೆ, ಇವಾಗ ಇಲ್ಲಿ CP = 10, SP = 15 ಬಂತು ಸ್ನೇಹಿತರೆ. ಸೊ ನಿಮಗೆ ಪ್ರಾಫಿಟ್ ಎಷ್ಟಾಯಿತು? +5 ಅಂತ. ಸೊ 5/10 ಅಂದರೆ 1/2. ಓಕೆ, ಪ್ರಾಫಿಟ್ ಪರ್ಸೆಂಟೇಜ್ 1/2 ಅಂದರೆ 50%. ನೀವು ವಿಥೌಟ್ ಪೆನ್ ಯೂಸ್ ಮಾಡಲ್ದೇ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಸ್ನೇಹಿತರೆ. ಸೊ ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಸೊ ಇದನ್ನು ಸೇಮ್ ಪ್ರಾಬ್ಲಮ್ ನೋಡಿ ಸ್ನೇಹಿತರೆ, ಇದನ್ನು ನಂಗೆ ಮಾಡಿ ತೋರಿಸಿ. ಹೋಪ್ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿರಬೇಕು. ಓಕೆ, ಜಸ್ಟ್ ಏನೂ ಇಲ್ಲ, ಈ ಕಾಸ್ಟ್ ಪ್ರೈಸು
10 ಆರ್ಟಿಕಲ್ ಸಮ ಸೆಲ್ಲಿಂಗ್ ಪ್ರೈಸು 15 ಆರ್ಟಿಕಲ್ ಸಮ, ಜಸ್ಟ್ ಉಲ್ಟಾ ಮಾಡ್ಕೋಬೇಕು. ಓಕೆ, ಸೊ 50% ಬಂತು. ಸೊ ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ನಮ್ಮ ನೋಡಿ. ಓಕೆ, ಇಫ್ ದ ಕಾಸ್ಟ್ ಪ್ರೈಸ್ ಆಫ್ 24 ಆರ್ಟಿಕಲ್ಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ 30 ಆರ್ಟಿಕಲ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಅಂದರೆ ಇದರ ಅರ್ಥ ಏನು, ನೀವು ಡೈರೆಕ್ಟಾಗಿ ಬರಿಬೋದು. ಕಾಸ್ಟ್ ಪ್ರೈಸು ಈಕ್ವಲ್ ಟು ನೋಡಿ, ಕಾಸ್ಟ್ ಪ್ರೈಸು 30 ಅಂತ ಬರಿಬೇಕು. ಇವಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟು, ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು 24. ಇವಾಗ ನೀವೇ ಹೇಳಿ ಸ್ನೇಹಿತರೆ, 30 ರೂಪೀಸ್ಗೆ ಅವ್ನು ತೊಗೋತಿದ್ದಾನೆ, ಬಟ್ ಮಾರ್ತಿದ್ದಾನೆ ಎಷ್ಟು, 24 ರೂಪೀಸ್ಗೆ. ಸೊ ಅವಾಗ ಏನಾಗ್ತಿದೆ, ಆಬ್ವಿಯಸ್ಲಿ ಅವನಿಗೆ ಲಾಸ್ ಆಗುತ್ತೆ. ಲಾಸ್ ಎಷ್ಟು, 6 ರೂಪೀಸ್ ಲಾಸ್ ಆಗ್ತಿದೆ. ಸೊ ಲಾಸ್ ಪರ್ಸೆಂಟೇಜ್ ಅಂದರೆ ಏನು, 6 ಡಿವೈಡೆಡ್ ಬೈ ಸಿ ಪಿ ಎಷ್ಟು, 30. ಸೊ ರೇಷಿಯೋ ಅಲ್ಲಿ 6 1 6 5 30. ಸೊ ಇದು 1/5 ಆಯಿತು. 1/5 ಅಂದರೆ ಪರ್ಸೆಂಟೇಜಲ್ಲಿ ಎಷ್ಟು ಸ್ನೇಹಿತರೆ, ನೀವು ಹೇಳ್ತೀರಾ 20%. 20% ಅವನಿಗೆ ಲಾಸ್ ಆಗ್ತಿದೆ ಅಂತ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ಇದೇ ಥರ ನೆಕ್ಸ್ಟ್ ಮಾಡೋಣ. ಈ ಕಾನ್ಸೆಪ್ಟ್ ಮೇಲೆ ಬೇಸಿದೆ ನೋಡಿ, ಬಟ್ ಇದು ಸ್ವಲ್ಪ ಡಿಫ್ರೆಂಟು. ಓಕೆ, ದ ಕಾಸ್ಟ್ ಪ್ರೈಸ್ ಆಫ್ 40 ಮ್ಯಾಂಗೋಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ n ಮ್ಯಾಂಗೋಸ್ ಅಂತೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿಲ್ಲ ಅವನು. ಇಫ್ ದ ಪ್ರಾಫಿಟ್ ಈಸ್, ಬಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ, 25%. ಅಂದರೆ 40 ಮಾವಿನ ಹಣ್ಣುಗಳ ಕೊಂಡ ಬೆಲೆಯು n ಮಾವಿನ ಹಣ್ಣುಗಳ ಮಾರಿದ ಬೆಲೆಗೆ ಸಮನಾಗಿದೆ. ಸೊ ಏನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ. 40 ಮಾವಿನ ಹಣ್ಣಿನ ಕೊಂಡ ಬೆಲೆ n ಮಾವಿನ ಹಣ್ಣಿನ ಎಸ್ ಪಿಗೆ ಸಮ ಇದೆ ಅಂತೆ. ಓಕೆ, ಎಸ್ ಪಿಗೆ ಸಮ. ಸೊ ಇದು ಏನಾಗುತ್ತೆ, ಸಿ ಪಿ ಬೈ ಎಸ್ ಪಿ ರೇಷಿಯೋ ಏನಾಗುತ್ತೆ ಸ್ನೇಹಿತರೆ, ಇವಾಗ ಸಿ ಪಿ ಬೈ ಎಸ್ ಪಿ ಅನ್ನೋದು n/40. ಓಕೆ, ಬಟ್ ಕ್ವಶನಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್, ಲಾಭ ಎಷ್ಟು ಕೊಟ್ಟಿದ್ದಾನೆ, 25%. 25% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 1/4. ಅಂದರೆ 4ರಿಂದ 1 ಇನ್ಕ್ರೀಸ್ ಆಗ್ತಿದೆ. ಓಕೆ, ಅಂದರೆ ಏನು, ಸಿ ಪಿ 4 ಇದ್ದರೆ ಎಸ್ ಪಿ ಎಷ್ಟಿರುತ್ತೆ, ಸಿ ಪಿ 4 ಇದ್ದರೆ ಎಸ್ ಪಿ 1 ಇನ್ಕ್ರೀಸ್ ಆಗಿ 5 ಇರುತ್ತೆ ಸ್ನೇಹಿತರೆ. ಓಕೆ, ಸೊ ಅದೇ ಈಕ್ವಲ್ ಟು ಸಿ ಪಿ 4 ಇದ್ದರೆ ಎಸ್ ಪಿ ಎಷ್ಟಿರುತ್ತೆ, 5. ಕರೆಕ್ಟ್ ಅಲ್ವಾ. ಸೊ 5ರ ವ್ಯಾಲ್ಯೂನೇ 40 ಅಂತ ಕೊಟ್ಟಿದ್ದಾರೆ. ಸೊ ಇದು ಏನಾಗುತ್ತೆ, 5 8 40. ಸೊ ಇದೂ ಕೂಡ ಸೇಮ್ 8 ಬರಬೇಕಲ್ಲ ಸ್ನೇಹಿತರೆ. ಸೊ 4 8 ಎಷ್ಟು, ಸೊ n ವ್ಯಾಲ್ಯೂ ಬಂದುಬಿಟ್ಟು 4 8 32. 4 8 32. ಸೊ ನಮಗೆ n ವ್ಯಾಲ್ಯೂ, n ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್. ದ ಕಾಸ್ಟ್ ಪ್ರೈಸ್ ಆಫ್ 18 ನೋಟ್ಬುಕ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ 24 ನೋಟ್ಬುಕ್ ಅಂತ ಹೇಳಿದ್ದಾರೆ. ವಾಟ್ ಈಸ್ ದ ನೆಟ್ ಲಾಸ್ ಪರ್ಸೆಂಟೇಜು. ಸೊ ಇವಾಗ ನೀವು ಡೈರೆಕ್ಟಾಗಿ ಇಲ್ಲೇ ನೋಡಬೇಕು. ಸೊ ಇದು ಏನು, 6ರಿಂದ ಭಾಗಿಲೆ ಹೋಗುತ್ತೆ ಸ್ನೇಹಿತರೆ. ಸೊ 6 3 18, 6 4 24 ಸರಳೀಕರಣ ಮಾಡಿದೆ. ಆಮೇಲೆ ಏನು, ಕಾಸ್ಟ್ ಪ್ರೈಸ್ ಆಫ್ 3 ನೋಟ್ಬುಕ್ ಅಂತ ಅಂದಿದ್ದಾರೆ. ಸೊ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಇಲ್ಲಿ ಉಲ್ಟಾ, ಕಾಸ್ಟ್ ಪ್ರೈಸ್ ಬಂದುಬಿಟ್ಟು ಇಲ್ಲಿ 4 ಆಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು 3 ಆಗುತ್ತೆ. ಕಾಸ್ಟ್ ಪ್ರೈಸ್ ಬಂದುಬಿಟ್ಟು 4, ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು 3. ಸೊ ಇದು ಏನಾಗುತ್ತೆ, ಇವಾಗ ಲಾಸ್ ಆಗ್ತಿದೆ, 4ರಿಂದ 3 ಹೋಗ್ತಿದೆ. 4 ರೂಪೀಸ್ಗೆ ತೊಗೋತಿದ್ದಾನೆ, ಬಟ್ ಮಾರ್ತಿದ್ದಾನೆ 3 ರೂಪೀಸ್ಗೆ. ಸೊ ಏನು ಲಾಸ್ ಆಗ್ತಿದೆ, ಎಷ್ಟು, 1 ರೂಪೀಸ್. ಸೊ ಲಾಸ್ ಪರ್ಸೆಂಟೇಜ್ ಬಂದುಬಿಟ್ಟು 1 ಸಿ ಪಿ ಎಷ್ಟು 4. ಸೊ 1/4 ಅಂದರೆ ಎಷ್ಟು ಸ್ನೇಹಿತರೆ, 25%. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್. ಈ ಕಾನ್ಸೆಪ್ಟ್ ಮೇಲೆ ಇದೊಂದು ಲಾಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. ಓಕೆ, ಕ್ವಶನ್ ನೋಡಿ. ಇಫ್ ದ ಕಾಸ್ಟ್ ಪ್ರೈಸ್ ಆಫ್ 50 ಪೆನ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ 40 ಪೆನ್, ಫೈಂಡ್ ದ ಪ್ರಾಫಿಟ್ ಆರ್ ಲಾಸ್. ಸೊ ನಿಮಗೆ ಇವಾಗ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈ ಪ್ರಾಬ್ಲಮ್ನ ನೀವು ಮಾಡಿ ನನಗೆ ಕಾಮೆಂಟ್ ಮುಖಾಂತರ ಇದರ ಆನ್ಸರ್ ಏನು, ಇದು ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಮತ್ತು ಯಾವುದು ಆನ್ಸರು ನನಗೆ ಕಾಮೆಂಟ್ ಮುಖಾಂತರ ಹೇಳಿ ಸ್ನೇಹಿತರೆ. ಓಕೆ, ನಾವು ನೆಕ್ಸ್ಟ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋಣ. ಓಕೆ, ಈ ಪ್ರಾಬ್ಲಮ್ ಮಾಡೋ ಮೊದಲು ನಾನು ಒಂದು ಕಾನ್ಸೆಪ್ಟ್ನ ನಿಮಗೆ ಹೇಳ್ತೀನಿ. ಓಕೆ, ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಬರ್ಕೊಳ್ಳಿ. ಓಕೆ, ನಿಮ್ಮ ಹತ್ರ ಒಂದು ಐಟಮ್ ಇದೆ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. ಸೊ ಒಂದು ಐಟಮ್ ಇದೆ, ಒಂದು ಐಟಮು ಅದು 100% ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಒಂದೇ ಐಟಮ್ ಅಲ್ಲ, 2 ಐಟಮ್ ಇದೆ ಅಂತ ಅಂದ್ಕೊಳ್ಳಿ, 100%. ಓಕೆ, 2 ಐಟಮ್ ಅಂದರೆ 200% ಆಗುತ್ತೆ. ಓಕೆ, ಇದನ್ನೇನು ಮಾಡ್ತಾನೆ ಸ್ನೇಹಿತರೆ, ಒಂದು ಐಟಮ್ನ ಒಬ್ಬ ವ್ಯಕ್ತಿ 10% ಲಾಭಗೆ ಮಾರ್ತಿದ್ದಾನೆ ಅಂತ ಅಂದ್ಕೊಳ್ಳಿ, 10% ಲಾಭಗೆ. ಓಕೆ, ಸೊ ಇದು ಏನಾಗುತ್ತೆ, ಈ ಐಟಮ್ ಬಂದುಬಿಟ್ಟು 110% ಆಗುತ್ತೆ ಸ್ನೇಹಿತರೆ. ಇನ್ನೊಂದು ಐಟಮು ಅದೇ ಸೇಮ್ ಅಮೌಂಟ್ ಇರುತ್ತಲ್ಲ, ಇದನ್ನು ಅವನು 10% ಲಾಸ್ಗೆ ಮಾರ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಎಷ್ಟು, 10% ಲಾಸ್ಗೆ.
ಸೊ ಇದು ವ್ಯಾಲ್ಯೂ ಬಂದುಬಿಟ್ಟು 100ರಲ್ಲಿ 10% ಲಾಸ್ ಆದರೆ ಏನಿರುತ್ತೆ 90% ಉಳಿಯುತ್ತೆ ಸ್ನೇಹಿತರೆ. ಬಟ್ ಟೋಟಲ್ ಏನಾಗುತ್ತೆ, ಟೋಟಲ್ ನೋಡಿ 110% ಪ್ಲಸ್ 90% ಮಾಡಿದರೆ ಟೋಟಲು ಇದೂ 200% ಬರುತ್ತೆ. ನಾನು ಏನು ಹೇಳಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಅಂದರೆ, ಇನಿಷಿಯಲಿ ಇವಾಗ ನೋಡಿ ಇನಿಷಿಯಲಿನೂ 100% ಪ್ಲಸ್ 100% ಏನಿತ್ತು 200%. ಎರಡು ಒಂದು ಐಟಮ್ ಮೇಲೆ ಸೇಮ್ 10% ಲಾಭ ಆಗಿದೆ, ಇನ್ನೊಂದು ಐಟಮ್ ಮೇಲೆ 10% ನಷ್ಟ ಆಗಿದೆ. ಬಟ್ ಲೆಕ್ಕ ಮಾಡಿದಾಗ ಲಾಸ್ಟಲ್ಲಿ ಏನು ಬರ್ತಿದೆ, ಸೇಮ್ ಮೊದಲು ಎಷ್ಟಿತ್ತು 200%, ಇವಾಗಲೂ 200% ಇದೆ ಅಂತಲೇ ಬರ್ತಿದೆ. ಇದರ ಅರ್ಥ ಏನಂದರೆ, ಯಾವುದೇ ಒಂದು ಐಟಮು ಸೇಮ್ ಇದ್ದರೆ ಒಂದು ಐಟಮ್ ಮೇಲೆ ಎಷ್ಟು ಪರ್ಸೆಂಟ್ ಲಾಭ ಆಗುತ್ತೆ, ಇನ್ನೊಂದು ಐಟಮ್ ಮೇಲೆ ಅಷ್ಟೇ ಪರ್ಸೆಂಟು ನಷ್ಟ ಆದರೆ ಅದರ ವ್ಯಾಲ್ಯೂ ಟೋಟಲ್ ಓವರಾಲ್ ಆಗಿ ಪ್ರಾಫಿಟೂ ಆಗಲ್ಲ ಲಾಸೂ ಆಗಲ್ಲ. ಯಾಕಂದರೆ ನೋಡಿ ಇಲ್ಲಿ ಟೋಟಲ್ 200, ಇಲ್ಲಿ ಟೋಟಲ್ 200 ಅಂತಲೇ ಬರ್ತಿದೆ. ಇದು ನಾನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದು ಪ್ರಾಬ್ಲಮ್ನ ಮಾಡೋಣ ನೋಡಿ ಸ್ನೇಹಿತರೆ. ಇದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತಾ? ಇವಾಗ ಒಂದು ಪ್ರಾಬ್ಲಮ್ನ ನೋಡಿ. ಅ ಮ್ಯಾನ್ ಸೆಲ್ 2 ಹೌಸಸ್ ಫಾರ್ 2 lakh ಈಚ್ ಅಂತೆ. ಎರಡು ಮನೆನ ಅವನು ಎಷ್ಟಕ್ಕೆ ಮಾರ್ತಾನೆ, 2 ಲಕ್ಷಗೆ ಮಾರ್ತಾನೆ. ಒಂದರಲ್ಲಿ ಹಿ ಗೇನ್ಸ್ 10%, ಒಂದರಲ್ಲಿ ಅವನಿಗೆ ಎಷ್ಟು 10% ಪ್ರಾಫಿಟ್ ಆಗುತ್ತಂತೆ ಲಾಭ. ಅದರ್ ಹಿ ಲೂಸಸ್ 10%. ಸೊ ಇನ್ನೊಂದರಲ್ಲಿ ಅವನಿಗೆ 10% ನಷ್ಟ ಆಗುತ್ತೆ. ಫೈಂಡ್ ಈಸ್ ಟೋಟಲ್ ಗೇನ್ ಆರ್ ಲಾಸ್ ಪರ್ಸೆಂಟೇಜ್ ಇನ್ ದ ಟ್ರಾನ್ಸಾಕ್ಷನ್. ಸೊ ನಾವು ಕಾನ್ಸೆಪ್ಟ್ ಏನು ಹೇಳುತ್ತೆ, ಒಂದು ಐಟಮ್ ಮೇಲೆ ಸೇಮ್ ಐಟಮ್ ಮೇಲೆ 10% ಅವನಿಗೇನು ಲಾಭ ಆಗ್ತಿದೆ, ಇನ್ನೊಂದು ಐಟಮ್ ಮೇಲೆ 10% ಲಾಸ್ ಆಗ್ತಿದೆ. ಸೊ ಅವನಿಗೆ ಟೋಟಲಾಗಿ ಓವರಾಲ್ ಆಗಿ ಏನಾಗುತ್ತೆ, ಲಾಭನೂ ಆಗಲ್ಲ ನಷ್ಟನೂ ಆಗಲ್ಲ. ಇದು ನಾವು ಕಾನ್ಸೆಪ್ಟ್ ಇವಾಗಲೇ ಡಿಸ್ಕಸ್ ಮಾಡಿದ್ದೀವಿ ತಾನೆ. ಸೊ ನಾವು ವಿಥೌಟ್ ಪೆನ್ ಯೂಸ್ ಮಾಡಲ್ದೇ ಇದು ಆಪ್ಷನ್ ಸಿ ಅಂತ ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು ಸ್ನೇಹಿತರೆ. ಹೋಪ್ ನಿಮಗೆ ಇದು ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕಂತ ನಾನು ಅನ್ಕೋತೀನಿ. ಸೊ ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. 2 electronic gadgets ಆರ್ ಸೋಲ್ಡ್ ಫಾರ್ 9,900 ಈಚ್ ಅಂತೆ. ಒನ್ ಈಸ್ ಸೋಲ್ಡ್ ಎಟ್ ಅ ಗೇನ್ ಆಫ್ 10% ಆ್ಯಂಡ್ ಅದರ್ ಎಟ್ ಅ ಲಾಸ್ ಆಫ್ 10%. ಫೈಂಡ್ ದ ಟೋಟಲ್ ಲಾಸ್ ಇನ್ ರುಪೀಸ್. ಅಂದರೆ 2 ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಅವನು 9,900ಕ್ಕೆ ಮಾರಾಟ ಮಾಡ್ತಾನೆ. ಒಂದರಲ್ಲಿ ಅವನಿಗೆ ಎಷ್ಟು 10% ಲಾಭ ಆಗುತ್ತೆ ಸ್ನೇಹಿತರೆ, ಇನ್ನೊಂದರಲ್ಲಿ ಅವನಿಗೆ 10% ನಷ್ಟ ಆಗುತ್ತೆ. ಇದು ಐಟಮ್ ಸೇಮ್ ಇದೆ ಮತ್ತು ಒಂದರಲ್ಲಿ ಲಾಭ ಆಗ್ತಿದೆ, ಒಂದರಲ್ಲಿ ಸೇಮ್ ನಷ್ಟ ಆಗ್ತಿದೆ. ಸೊ ಟೋಟಲ್ ಓವರಾಲ್ ಆಗಿ ಏನಾಗುತ್ತೆ, ಓವರಾಲ್ ಆಗಿ ಅವನಿಗೆ ಲಾಭನೂ ಆಗಲ್ಲ ನಷ್ಟನೂ ಆಗಲ್ಲ. ಸ್ನೇಹಿತರೆ ನಾನು ಇಲ್ಲಿ ಒಂದು ರಾಂಗ್ ಮಾಡಿಬಿಟ್ಟೆ. ಯಾಕಂದರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ, ನಮಗೇನು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ, ಕಾಸ್ಟ್ ಪ್ರೈಸ್ ಕೊಟ್ಟಿಲ್ಲ. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿನೂ ಸೇಮ್ ಇತ್ತು. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ, ಕಾಸ್ಟ್ ಪ್ರೈಸ್ ಕೊಟ್ಟಿಲ್ಲ. ಸೊ ಕಾಸ್ಟ್ ಪ್ರೈಸು ಸೇಮು, ಓಕೆ. ಕಾಸ್ಟ್ ಪ್ರೈಸ್ ಸೇಮ್ ಆದರೆ ಮತ್ತು ಒಂದರಲ್ಲಿ ಲಾಭ ಆಗುತ್ತೆ ಇನ್ನೊಂದರಲ್ಲಿ ನಷ್ಟ ಆದರೆ ಅವಾಗ ನೋ ಪ್ರಾಫಿಟ್ ಆರ್ ನೋ ಲಾಸ್ ಇರುತ್ತೆ. ಓಕೆ ಸಾರಿ, ಈ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾಗ ನಾವೇನು ಮಾಡ್ತೀವಿ ನೋಡಿ, ಒಂದರಲ್ಲಿ 10% ಲಾಭ ಆಗ್ತಿದೆ, ಇನ್ನೊಂದರಲ್ಲಿ 10% ಲಾಸ್ ಆಗ್ತಿದೆ. ಸೊ ನಾವು ಸಕ್ಸೆಸಿವ್ ತೆಗಿತೀವಿ. ಸಕ್ಸೆಸಿವ್ ಪರ್ಸೆಂಟೇಜಿಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. 10% ಪ್ರಾಫಿಟ್ ಆಗ್ತಿದೆ, ಇನ್ನೊಂದು 10% ಲಾಸ್ ಆಗ್ತಿದೆ. ಸೊ ಇದು 10 × 10/100. ಓಕೆ. ಸೊ ಇದನ್ನು 10 - 10 0, ಆಮೇಲೆ 10 × 10 2 0 2 0 ಕಟ್ಟು. ಸೊ ಇದು -1% ಬರುತ್ತೆ. ಅಂದರೆ ಟೋಟಲ್ ಓವರಾಲ್ ಆಗಿ ಮೈನಸ್ ಏನು ಇಂಡಿಕೇಟ್ ಮಾಡ್ತಿದೆ, ಓವರಾಲ್ ಆಗಿ ಅವನಿಗೆ 1% ಲಾಸ್ ಆಗ್ತಿದೆ ಅಂತ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸಾರಿ ಸ್ನೇಹಿತರೆ, ಇದನ್ನು ಆನ್ಸರ್ನ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಇದೇ ಥರ ಈ ಪ್ರಾಬ್ಲಮ್ ಕೂಡ ಸೆಲ್ ಮಾಡ್ತಿದ್ದಾರಲ್ಲ, ಸೆಲ್ಲಿಂಗ್ ಪ್ರೈಸ್ ಇದೆ. ಸೊ ಸೆಲ್ಲಿಂಗ್ ಪ್ರೈಸ್ ಅಂದರೆ ಇದೂ 1%. ಸೊ ಇದೂ ಕೂಡ 1% ಏನಾಗುತ್ತೆ, ನಷ್ಟ ಆಗುತ್ತೆ. ಸೊ ಇದನ್ನು ನೋಡಿ 10% ಲಾಭ ಆಗ್ತಿದೆ, 10% ನಷ್ಟ ಆಗ್ತಿದೆ. -10 × 10/100. ಓಕೆ. ಸೊ ಇದೂ 1% ಏನೋ ನಷ್ಟ ಆಗುತ್ತೆ ಸ್ನೇಹಿತರೆ. ಬಟ್ಟು ನಮಗೇನು ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಎಷ್ಟು ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು 9,900 ಕೊಟ್ಟಿದ್ದಾರೆ. ಸೊ ನಾವು ಯಾವಾಗಲೂ ಲಾಭ ಮತ್ತು ನಷ್ಟ ಇದರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸಿ ಪಿ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಸಿ ಪಿ ಎಷ್ಟು ಅಂತ ಕಂಡುಹಿಡಬೇಕು. ಸೊ 1% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ. ಓಕೆ. ಸೊ ಇವಾಗ ಸಿ ಪಿ ಎಷ್ಟಾಗುತ್ತೆ ನೋಡಿ. ಇವಾಗ ಇದು ಏನು ಲಾಸ್ ಅಂದರೆ ಮಾರಿದ ಮೇಲೆ ಲಾಸ್ ಆಗಿದೆ. ಅಂದರೆ ಸಿ ಪಿದು ವ್ಯಾಲ್ಯೂ ಎಷ್ಟು, ಇದು ಬಂದುಬಿಟ್ಟು 100ರಲ್ಲಿ 1% ಲಾಸ್ ಆದರೆ 99% ಉಳಿಯುತ್ತೆ. ಸೊ 99%ದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಇವಾಗ 99%ದ ವ್ಯಾಲ್ಯೂ 9,900 ಕೊಟ್ಟಿದ್ದಾರೆ. ಓಕೆ. ಸೊ ಇದು ಬಂದುಬಿಟ್ಟು 1,000 ಟೈಮ್ಸ್ ಆಗುತ್ತೆ, 100 ಟೈಮ್ಸ್ ಆಗುತ್ತೆ. ಸೊ ಸಿ ಪಿ ಎಷ್ಟಾಗುತ್ತೆ ಅವಾಗ, ಸಿ ಪಿ ಬಂದುಬಿಟ್ಟು 100%. ಸಿ ಪಿ ಯಾವಾಗಲೂ 100% ಇರುತ್ತೆ. ಸೊ 100 × ಇದು 100. ಸೊ ಇದು ಬಂದುಬಿಟ್ಟು 10,000. ಎಷ್ಟು, 10,000. ಓಕೆ, 10,000. ಸೊ ಲಾಭ ಎಷ್ಟಾಗ್ತಿದೆ ಸ್ನೇಹಿತರೆ, ನೀವು ಅವಾಗ ಹೇಳ್ತೀರಾ ಲಾಭ ಆಗ್ತಿದೆ ಸಿ ಪಿ. 1 ಸೆಕೆಂಡ್ ಸ್ನೇಹಿತರೆ, ನಾನು ಇಲ್ಲಿ ಸ್ವಲ್ಪ ರಾಂಗ್ ಮಾಡಿದೆ, ಒಂದೇ 1 ಸೆಕೆಂಡು.
ಸೊ ಇಲ್ಲಿ ನೋಡಿ, ಫಸ್ಟ್ ಒನ್ಗೆ 10% ಗೇನ್ ಆಗ್ತಿದೆ, ಅಂದರೆ ಲಾಭ ಆಗ್ತಿದೆ. 10% ಅದರ ಫ್ರಿಕ್ಷನ್ ವ್ಯಾಲ್ಯೂ 1/10. ಓಕೆ, ಸೊ 10ನಿಂದ 1 ಇನ್ಕ್ರೀಸ್ ಆಗಿ ಏನಾಗ್ತಿದೆ, 11 ಆಗ್ತಿದೆ. ಓಕೆ, ಸೊ ಕೆಳಗಡೆದು ಯಾವಾಗಲೂ ನಾವು ಏನಿರ್ತೀವಿ, CP. ಓಕೆ, ಮೇಲ್ಗಡೆದು SP. ಇಲ್ಲಿ SP ಕ್ವಶನಲ್ಲಿ ಏನಂತ ಕೊಟ್ಟಿದ್ದಾರೆ, SP ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ 9,900. ಸೊ ಇದು ಎಷ್ಟು, 11 9 900 ಟೈಮ್ಸು. ಸೊ ಇದೂ ಕೂಡ 900 ಟೈಮ್ಸ್ ಇರುತ್ತೆ. ಸೊ ಇದು ಬಂದುಬಿಟ್ಟು ಎಷ್ಟಾಯಿತು ಸ್ನೇಹಿತರೆ, 9,000. ಓಕೆ, ನೆಕ್ಸ್ಟ್ರಲ್ಲಿ ಏನು, ನೆಕ್ಸ್ಟ್ರಲ್ಲಿ 10% ಲಾಸ್ ಆಗ್ತಿದೆ. 10% ಫ್ಲೆಕ್ಷನ್ ವ್ಯಾಲ್ಯೂ 1/10, ಅಂದರೆ 10ನಿಂದ ಏನಾಗ್ತಿದೆ ವ್ಯಾಲ್ಯೂ 9 ಆಗ್ತಿದೆ ಸ್ನೇಹಿತರೆ. ಬಟ್ಟು ನೆಕ್ಸ್ಟಲ್ಲಿನೂ ಇದು ಮಾರಿದ ಬೆಲೆ ಎಷ್ಟು ಕೊಟ್ಟಿದ್ದಾರೆ, ಸೇಮ್ 9,900. ಸೊ ಇದು ಎಷ್ಟು ಟೈಮ್ಸು, 9 ಓಕೆ, 1,100 ಟೈಮ್ಸು. ಸೊ ಇದೂ 1,100 ಟೈಮ್ಸ್ ಆಗುತ್ತೆ. ಸೊ ಇದು ಏನು ಬಂದುಬಿಟ್ಟು 11,000. ಓಕೆ, ಸೊ ಕೆಳಗಡೆದು ಇದು CP, ಇದು SP. ಸೊ ಟೋಟಲ್ CP ಎಷ್ಟು ಸ್ನೇಹಿತರೆ, ಟೋಟಲ್ CP ಬಂದುಬಿಟ್ಟು 10,000 ಪ್ಲಸ್ 9,000. ಟೋಟಲ್ CP ಬಂದುಬಿಟ್ಟು ಎಷ್ಟು, 10,000 11,000 ಪ್ಲಸ್ 9,000 20,000 ಬಂತು ಸ್ನೇಹಿತರೆ. ಟೋಟಲ್ SP ಬಂದುಬಿಟ್ಟು 9,900 9,900 ಎಷ್ಟಾಗುತ್ತೆ, 900 1800, 9,000 18,000, ಅಂದರೆ 19,800. ಸೊ 19,800 ಇದು ಟೋಟಲ್. ಸೊ ಟೋಟಲ್ ಆಗಿ ಇಲ್ಲಿ ಪ್ರಾಫಿಟ್ ಆಗ್ತಿದೆ, ಲಾಸ್ ಆಗ್ತಿದೆ ಸ್ನೇಹಿತರೆ, ಲಾಸ್ ಆಗ್ತಿದೆ. ಎಷ್ಟು, 200 ರೂಪೀಸ್ದು ಲಾಸ್ ಆಗ್ತಿದೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಇದು ಇನ್ನೊಂದು ಮೆಥಡಲ್ಲಿನೂ ಮಾಡ್ಬೋದು. ಹೇಗೆ ಅಂತ ಇಲ್ಲಿ ನೋಡಿ, ನಾನು ಹೇಳಿದ್ದೀನಿ ನೋಡಿ. ಸೊ ಟೋಟಲಾಗಿ ಓವರಾಲಾಗಿ ಎಷ್ಟು, 1% ಲಾಸ್ ಆಗ್ತಿದೆ ಸ್ನೇಹಿತರೆ, 1% ಲಾಸು. ಓಕೆನಾ, 1%. ಇವಾಗ SP ಎಷ್ಟು ಕೊಟ್ಟಿದ್ದಾರೆ, SP ಎರಡು ಐಟಮ್ಗೆ 9,900 9,900 2 ಟೈಮ್ಸ್ ಕೊಟ್ಟಿದ್ದಾರೆ. ಸೊ ಇದು ಇಂಟು 2 ಟೈಮ್ಸ್, ಇದು ಬಂದುಬಿಟ್ಟು 19,800 ರೂಪೀಸ್ ಆಗುತ್ತೆ ಸ್ನೇಹಿತರೆ. ಓಕೆ, 19,800. ಸೊ ಇಲ್ಲಿ ನೋಡಿ, 1% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 1/100. ಸೊ ಇದು ಬಂದುಬಿಟ್ಟು ನಿಮ್ಮ CP, ಇದು ಬಂದುಬಿಟ್ಟು ನಿಮ್ಮದು ಲಾಸು. ಓಕೆ, ಸೊ SP ಎಷ್ಟಾಗುತ್ತೆ, CP ಇಷ್ಟು SP ಮಾಡಿದರೆ CP 100 ಇದೆ, ಅಂದರೆ SP ಎಷ್ಟಾಗುತ್ತೆ, 99. ಸೊ ಎಷ್ಟು, ಒಂದು ಐಟಮ್ ಕಡಿಮೆ ಇದೆ, ಒಂದು ರೇಷೋ ಕಡಿಮೆ ಇದೆ ಸ್ನೇಹಿತರೆ. ಓಕೆ, ಬಟ್ CP ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ. CP ವ್ಯಾಲ್ಯೂ ಎಷ್ಟಂತ ಕೊಟ್ಟಿದ್ದಾರೆ, 19,800. ಸೊ ಇದು ಎಷ್ಟು ಟೈಮ್ಸ್ ಇದೆ, 99 198. ಸೊ 200 ಟೈಮ್. ಸೊ ಒಂದು ರೇಷಿಯೋದ ವ್ಯಾಲ್ಯೂನೇ 200. ಸೊ ನಾವು ಒಂದು ರೇಷಿಯೋನೇ ಕಡಿಮೆ ಇದೆ. ಸೊ ಒಂದು ರೇಷಿಯೋದ ವ್ಯಾಲ್ಯೂ 200 ರೂಪೀಸು. ಇದೇ ತಾನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಹೋಪ್ ನಿಮಗೆ ಎರಡು ಅರ್ಥ ಆಗಿರ್ಬೇಕಂತ ಅನ್ಕೋತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ, ಇದು ನೋಡಿ, ಅ ಡೀಲರ್ ಸೆಲ್ಸ್ 2 ಮಷಿನ್ ಫಾರ್ ಸೆಲ್ಸ್ ಇದೆ ನೋಡಿ, 2 ಮಷಿನ್ ಫಾರ್ 12,000 ಈಚ್. ಒನ್ ಈ ಗೇನ್ಸ್ 20%, ಅದರ್ ಈ ಲೂಸರ್ಸ್ 20%. ವಾಟ್ ಈಸ್ ದ ಓವರ್ ಆಲ್ ಗೇನ್ ಆರ್ ಲಾಸ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಎರಡು ಮಷಿನ್ನ ಮಾಡ್ತಿದ್ದಾನೆ, ಎಷ್ಟು, 12,000 ರೂಪೀಸ್ಗೆ ಮಾಡ್ತಿದ್ದಾನೆ. ಬಟ್ ಒಂದರಲ್ಲಿ ಅವನಿಗೆ ಏನಾಗ್ತಿದೆ, 20% ಲಾಭ ಆಗ್ತಿದೆ, ಇನ್ನೊಂದರಲ್ಲಿ 20% ಲಾಸ್ ಆಗ್ತಿದೆ. ಸೊ ನಾವು ಸಕ್ಸೆಸಿವ್ ಪರ್ಸೆಂಟೇಜ್ ಕಂಡುಹಿಡಿಬೋದು. ಸೊ ಇದು 20 - 20 ಇಂಟು 20/100. ಸೊ ಇದು ಬಂದುಬಿಟ್ಟು 0 ಕ್ಯಾನ್ಸಲ್. ಸೊ 0 - 4%. ಸೊ -4%. ಸೊ ಮೈನಸ್ ಇಂಡಿಕೇಟ್ ಏನು ಮಾಡುತ್ತೆ, ಲಾಸ್ ಆಗ್ತಿದೆ ಅಂತ. ಸೊ ಓವರಾಲಾಗಿ ಅವನಿಗೆ 4% ಲಾಸ್ ಆಗ್ತಿದೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ಸ್ನೇಹಿತರೆ. ಸೊ ನೋಡಿ, ಈ ಕ್ವಶನ್ ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟು. ಓಕೆ, ಸೊ ನೋಡಿ, ಆ್ಯನ್ ಆರ್ಟಿಕಲ್ ವಾಸ್ ಸೋಲ್ಡ್ ಎಟ್ ಅ ಲಾಸ್ ಆಫ್ 10%. ಇಫ್ ಇಟ್ ಹ್ಯಾಡ್ ಬಿನ್ ಸೋಲ್ಡ್ ಫಾರ್ ₹90 ಮೋರ್, ದೇರ್ ವುಡ್ ಹ್ಯಾವ್ ಬಿನ್ ಅ ಗೇನ್ ಆಫ್ 5%. ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್. ಅಂದರೆ ಏನಿದೆ ನೋಡಿ, ಒಂದು ವಸ್ತು ಇದೆ, ಆ ವಸ್ತು 100% ಇದೆ ಅಂದ್ಕೊಳ್ಳಿ. ಆ 100%ಗೆ ಏನು, ಅದನ್ನು 10% ಲಾಸಲ್ಲಿ ಮಾರಿದ್ದಾರೆ. ಓಕೆ, 10% ಲಾಸಲ್ಲಿ ಮಾರಿದ್ದಾರೆ ಅಂದರೆ 90%ಅಲ್ಲಿ ಮಾರಿದ್ದಾರೆ. ಸಪೋಸ್ ಅದು 5% ಗೇನಲ್ಲಿ, ಅಂದರೆ 105%ಅಲ್ಲಿ ಮಾರಿದರೆ ಅವನಿಗೆ ಎಷ್ಟು ಲಾಭ ಆಗ್ತಿತ್ತಂತೆ, 90 ರೂಪೀಸ್ ಲಾಭ ಆಗ್ತಿತ್ತು. ಓಕೆ, ಆವಾಗ ಕಾಸ್ಟ್ ಪ್ರೈಸ್ ಎಷ್ಟು, ಅಂದರೆ ಕೊಂಡ ಬೆಲೆ ಎಷ್ಟು ಆ ಆರ್ಟಿಕಲ್ದು ಅಂತ ಕೇಳಿದ್ದಾರೆ. ಸೊ ಈ ಪ್ರಾಬ್ಲಮ್ನ ನಾವು ಏನು ಮಾಡ್ತೀವಿ, ಲೆಟ್ ಟು ಕಾಸ್ಟ್ ಪ್ರೈಸು 100% ಇದೆ ಅಂತ ಅನ್ಕೋತೀವಿ ನಾವು. ಲೆಟ್ ಟು ಕಾಸ್ಟ್ ಪ್ರೈಸ್ ಎಷ್ಟಿದೆ, 100% ಇದೆ ಅಂತ ಅನ್ಕೋತೀವಿ. ಓಕೆ, ಯಾವಾಗಲೂ ನಾವು ಲಾಸು ಈ ಸೈಡ್ ಬರೆಯೋಣ, ಪ್ರಾಫಿಟ್ ಈ ಸೈಡ್ ಬರೆಯೋಣ.
ಓಕೆ, ಏನೂ ಪ್ರಾಬ್ಲಮ್ ಇಲ್ಲ ತಾನೆ ಇಷ್ಟು ನಿಮಗೆ? ಓಕೆ, ಇವಾಗ ಲಾಸ್ ಎಷ್ಟಾಗಿದೆ? 10% ಲಾಸ್ ಆಗಿದೆ. 10% ಲಾಸ್ ಆದಮೇಲೆ ಇದು ಏನಾಗುತ್ತೆ? 10% ಲಾಸ್ ಆಗಿದೆ ಸ್ನೇಹಿತರೆ. 10% ಲಾಸ್ ಆದರೆ ಉಳಿತೆಷ್ಟು ಇಲ್ಲಿ? 90% ಉಳಿಯುತ್ತೆ. ಓಕೆ, ಕರೆಕ್ಟ್ ತಾನೆ? ಆಮೇಲೆ ಅವನಿಗೆ ಟೋಟಲ್ ಎಷ್ಟು ಗೇನ್ ಎಷ್ಟು ಆಗಬೇಕಂತೆ? 5%. ಲಾಭ ಆಗಬೇಕಂತೆ 5%. ಸೊ ಲಾಭ 5% ಆಗಬೇಕಂತೆ, 5%. ಸೊ ಅವಾಗ ಏನಾಗುತ್ತೆ? ಇದು 105%. ಓಕೆ, ಅವಾಗ ಅವನಿಗೆ ಟೋಟಲ್ ಎಷ್ಟು ವ್ಯಾಲ್ಯೂ ಹೆಚ್ಚು ಸಿಗುತ್ತಂತೆ? ಟೋಟಲ್ ವ್ಯಾಲ್ಯೂ ಬಂದುಬಿಟ್ಟು ಅವನಿಗೆ 90 ರೂಪೀಸು ಮೋರ್ ಸಿಗುತ್ತಂತೆ. ಕರೆಕ್ಟ್ ಅಲ್ವಾ? ಬಟ್ ಪರ್ಸೆಂಟೇಜಲ್ಲಿ ಎಷ್ಟು ಹೆಚ್ಚಿಗಿದೆ? 10%, ಇನ್ನೊಂದು 5%, ಟೋಟಲು 15% ಹೆಚ್ಚಿದೆ. ನೋಡಿ ಟೋಟಲ್ ಎಷ್ಟು ಇಲ್ಲಿ? 90% ಇದೆ, 105%ವರೆಗೆ 15% ಡಿಫ್ರೆನ್ಸ್ ಇದೆ. ಸೊ ಇದು 15% ವ್ಯಾಲ್ಯೂನೇ ತಾನೇ ಇದು 90 ರೂಪೀಸ್ ಇರೋದು. 15% ವ್ಯಾಲ್ಯೂ 90%. ನಾವು ಏನು ಕಂಡುಹಿಡಬೇಕು? 100% ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಬೇಕು. ಸೊ 100% ವ್ಯಾಲ್ಯೂ ಎಷ್ಟು? ಸೊ ಇವಾಗ ನೋಡಿ 15 ಎಷ್ಟಲೇ 90. ಸೊ 1% ವ್ಯಾಲ್ಯೂ 15 90. ಸೊ 1% ವ್ಯಾಲ್ಯೂ 6. ಸೊ 1% ವ್ಯಾಲ್ಯೂ ಬಂದುಬಿಟ್ಟು ಇಲ್ಲಿ 6 ರೂಪೀಸ್. ಸೊ 100% ವ್ಯಾಲ್ಯೂ ಏನಾಗುತ್ತೆ? 100% ವ್ಯಾಲ್ಯೂ ಬಂದುಬಿಟ್ಟು 600 ರೂಪೀಸ್. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ನಾನು ಏನೂ ಮಾಡಿಲ್ಲ ಸ್ನೇಹಿತರೆ. ಫಸ್ಟ್ ನೋಡಿ 100% ಸಿ ಪಿ ಅಂತ ಅಂದ್ಕೊಂಡೆ ನಾನು, ಕೊಂಡ ಬೆಲೆ. ಸೊ ಏನು ಫಸ್ಟ್ರಲ್ಲಿ ಲಾಸ್ ಒಂದು ಸೈಡು, ಪ್ರಾಫಿಟ್ ಒಂದು ಸೈಡ್ ಬರ್ಕೊಂಡೆ. ಲಾಸ್ ಎಷ್ಟು? 10% ಆಗ್ತಿದೆ. ಸೊ ಉಳಿತು 90%. ಗೇನ್ ಎಷ್ಟಾಗಬೇಕು? 95%. ಸೊ ಇದು ಆಯಿತು 105. ಸೊ ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ ಎಷ್ಟು ಸ್ನೇಹಿತರೆ? 15%. ಬಟ್ ಅಮೌಂಟ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ? 90 ರೂಪೀಸ್. ಸೊ ಇದು 15% ವ್ಯಾಲ್ಯೂನೇ 90 ರೂಪೀಸ್. ಸೊ 1% ವ್ಯಾಲ್ಯೂ ಬಂದುಬಿಟ್ಟು 6 ರೂಪೀಸ್ ಆಯಿತು. 100% ವ್ಯಾಲ್ಯೂ 600 ರೂಪೀಸು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಸೊ ಇದನ್ನು ಸೇಮ್ ನೋಡಿ ಸ್ನೇಹಿತರೆ. ಸೊ ನಾವೇನು ಮಾಡ್ತೀವಿ? ಲ್ಯಾಪ್ಟಾಪ್ ಈಸ್ ಸೋಲ್ಡ್ ಎಟ್ ಅ ಪ್ರಾಫಿಟ್ ಆಫ್ 15%. ಓಕೆ, ಇಫ್ ಇಟ್ ಹ್ಯಾಡ್ ಬಿನ್ ಸೋಲ್ಡ್ ಫಾರ್ 1200 ಲೆಸ್, ದ ಪ್ರಾಫಿಟ್ ವುಡ್ ಹ್ಯಾವ್ ಬಿನ್ ಓನ್ಲಿ 10% ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದಿ ಲ್ಯಾಪ್ಟಾಪ್. ನೋಡಿ ಸಿ ಪಿ 100 ಇದೆ ಅಂತ ಅಂದ್ಕೊಳ್ಳಿ, 100%. ಓಕೆ, ಫಸ್ಟ್ ಏನು ಮಾಡ್ತಾನೆ? ಪ್ರಾಫಿಟು 15% ಪ್ರಾಫಿಟ್ಗೆ ಮಾರ್ತಾನೆ, 15% ಪ್ರಾಫಿಟ್ಗೆ ಮಾರ್ತಾನೆ. ಓಕೆ, ನೆಕ್ಸ್ಟ್ ಏನು? ನೆಕ್ಸ್ಟ್ ಟೈಮ್ ಅವನು ಇಫ್ ಇಟ್ ಆ್ಯಂಡ್ ಸೋಲ್ಡ್ ಫಾರ್ 1200, 1200 ರೂಪೀಸು ಕಡಿಮೆಯಲ್ಲಿ ಮಾರಿದರೆ ಪ್ರಾಫಿಟ್ ಎಷ್ಟಾಗ್ತಿತ್ತಂತೆ? ಜಸ್ಟ್ 10% ಆಗ್ತಿತ್ತಂತೆ. ಸೊ ಸೆಕೆಂಡ್ ಟೈಮಲ್ಲಿ ಇದೆ ಪ್ರಾಫಿಟ್ ಎಷ್ಟಾಗ್ತಿತ್ತು? 10% ಅಷ್ಟೇ ಆಗ್ತಿತ್ತು ಸ್ನೇಹಿತರೆ, 10% ಅಷ್ಟೇ ಆಗ್ತಿತ್ತು. ಓಕೆ, 10% ಅಷ್ಟೇ ಆಗ್ತಿತ್ತು. ಸೊ ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ ಎಷ್ಟು? ಇವಾಗ ನೀವು ಹೇಳ್ಬೋದು ಡಿಫ್ರೆನ್ಸ್ ಇನ್ ಪರ್ಸೆಂಟೇಜು 5% ಇದೆ ಅಂತ. ಕರೆಕ್ಟ್ ಅಲ್ವಾ? 15% ಮೈನಸ್ 10%, 5% ಇದೆ. ಓಕೆ, 5%. ಬಟ್ ಇದು ಎಷ್ಟು ಕಡಿಮೆಯಲ್ಲಿ ಮಾರಬೇಕಂತೆ? ಅವನಂದಿದ್ದಾನೆ 1200, 200 ರೂಪೀಸು. ಸೊ 1% ವ್ಯಾಲ್ಯೂ ಬಂದುಬಿಟ್ಟು ಇಲ್ಲಿ ಎಷ್ಟಾಗುತ್ತೆ ಸ್ನೇಹಿತರೆ? 1% ವ್ಯಾಲ್ಯೂ ಬಂದುಬಿಟ್ಟು 1200 ಬೈ 5. ಸೊ ಇದು 5 10, 5 4 20, 240 ರೂಪೀಸ್. ಸೊ 100% ವ್ಯಾಲ್ಯೂ ಬಂದುಬಿಟ್ಟು 240 ಇಂಟು 100 ಅಂದರೆ 24,000 ರೂಪೀಸ್. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಹೋಪ್ ನಿಮಗೆ ಅರ್ಥ ಆಗಿರಬೇಕು. ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ನೋಡಿ, ಅ ಬುಕ್ ವಾಸ್ ಸೋಲ್ಡ್ ಎಟ್ ಅ ಪ್ರಾಫಿಟ್ ಆಫ್ 20%. ಹ್ಯಾಡ್ ಇಟ್ ಬಿನ್ ಸೋಲ್ಡ್ ಫಾರ್ 18 ರೂಪೀಸ್ ಮೋರ್, ದ ಪ್ರಾಫಿಟ್ ವುಡ್ ಹ್ಯಾವ್ ಬಿನ್ 23%. ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದಿ ಬುಕ್ ಅಂತಂದಿದ್ದಾನೆ. ಒಂದು ಪುಸ್ತಕವನ್ನು 20% ಲಾಭದಲ್ಲಿ ಮಾರಾಟ ಮಾಡಲಾಯಿತು. ಸೊ ಸಿ ಪಿ ನಾನು 100% ಅಂತ ಅಂದ್ಕೋತೀನಿ. ಓಕೆ, 100%. ಫಸ್ಟ್ ಕೇಸಲ್ಲಿ ಏನಾಯಿತು? ಇದು 20% ಪ್ರಾಫಿಟಲ್ಲಿ ಮಾರಲಾಯಿತು. ಬಟ್ ಸೆಕೆಂಡ್ ಕೇಸಲ್ಲಿ ಏನಾಗ್ತಿದೆ? ಅದನ್ನು 18 ರೂಪೀಸ್ ಹೆಚ್ಚು ಮಾರಿದರೆ ಲಾಭವು ಎಷ್ಟಾಗ್ತಿತ್ತು? 23% ಆಗ್ತಿತ್ತು. ಸೊ ಸೆಕೆಂಡ್ ಕೇಸಲ್ಲಿ ಏನಾಗ್ತಿದೆ? ಲಾಭ ಇದಕ್ಕಿಂತ ಹೆಚ್ಚಾಗ್ತಿದೆ. ಎಷ್ಟು? 23% ಲಾಭ ಆಗ್ತಿದೆ. ಓಕೆ, ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ ಎಷ್ಟು? ಇವಾಗ ನೀವು ಹೇಳ್ಬೋದು ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ ಎಷ್ಟು? 23 ಮೈನಸ್ 3 ಅಂದರೆ 3% ಅಂತ ಹೇಳ್ತೀರಾ ನೀವು, 3%. ಸೊ 3% ವ್ಯಾಲ್ಯೂನೇ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? 18 ರೂಪೀಸ್, 18 ರೂಪೀಸ್ ಅಂತ. ಸೊ 1% ವ್ಯಾಲ್ಯೂ ಬಂದುಬಿಟ್ಟು ಎಷ್ಟಾಯಿತು? 18/3, 6 ರೂಪೀಸ್. ಸೊ 1% ವ್ಯಾಲ್ಯೂ 6 ರೂಪೀಸ್ ಆದರೆ 100% ವ್ಯಾಲ್ಯೂ ಎಷ್ಟು? 600. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ.
A person sells a table at a loss of 8%, loss 8% ಅದ. If he had sold it for rupees 75 more, he would have gained 7%. ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದಿ ಟೇಬಲ್ ಅಂತ ಕೇಳಿದ್ದಾರೆ. ಓಕೆ, ಒಬ್ಬ ವ್ಯಕ್ತಿ ಒಂದು ಮೇಜನ್ನು 8% ನಷ್ಟದಲ್ಲಿ ಮಾಡ್ತಾನೆ. ನಾವು ಅನ್ಕೋತೀವಿ ಸಿ ಪಿ ಇವಾಗ ಇದುವರೆಗೆ ಗೊತ್ತಾಗಿರುತ್ತೆ 100% ಅಂತ ಸಿ ಪಿ ಅಂತ ಅಂದ್ಕೊಳ್ಳಿ. ಸೊ ನಾವು ಯಾವಾಗಲೂ ಈ ಸೈಡು ಲಾಸು, ಈ ಸೈಡು ಪ್ರಾಫಿಟ್ ಬರೀತೀವಿ ಸ್ನೇಹಿತರೆ. ಓಕೆ, ಫಸ್ಟ್ ಅವನು ಲಾಸ್ 8% ಲಾಸಲ್ಲಿ ಮಾರಿದ್ದಾನೆ. 8% ಲಾಸ್, 8% ಲಾಸ್ ಅಂದರೆ ಉಳಿತ ಎಷ್ಟು ಸ್ನೇಹಿತರೆ ಇಲ್ಲಿ 92, ಕರೆಕ್ಟ್ ಅಲ್ವಾ? ನೆಕ್ಸ್ಟು ಹಿ ವುಡ್ ಹ್ಯಾವ್ ಗೇನ್ 7%. ಸೊ 7% ಅವನಿಗೆ ಎಷ್ಟು ಲಾಭ ಆಗ್ತಿತ್ತಂತೆ. ಲಾಭ ಆದರೆ ಇದು ಎಷ್ಟಾಗುತ್ತೆ? 107, ಕರೆಕ್ಟ್ ಅಲ್ವಾ? 107. ಸೊ ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ ಎಷ್ಟು ಸ್ನೇಹಿತರೆ? ಇವಾಗ ಡಿಫ್ರೆನ್ಸ್ ಇನ್ ಪರ್ಸೆಂಟೇಜು 15% ಡಿಫ್ರೆನ್ಸ್ ಇದೆ, ಕರೆಕ್ಟ್ ಅಲ್ವಾ? ಬಟ್ ಡಿಫ್ರೆನ್ಸ್ ಇನ್ ಅಮೌಂಟ್ ಎಷ್ಟಿದೆ? ಡಿಫ್ರೆನ್ಸ್ ಇನ್ ಅಮೌಂಟು 75 ರೂಪೀಸ್ ಇದೆ. ಸೊ ಇದರ ಅರ್ಥ 15% ವ್ಯಾಲ್ಯೂನೇ 75 ರೂಪೀಸ್ ಸ್ನೇಹಿತರೆ, 75 ರೂಪೀಸು. ಸೊ 1% ವ್ಯಾಲ್ಯೂ ಬಂದುಬಿಟ್ಟು 75/15, 75/15, 15 ಐದಲೇ 75, 5 ರೂಪೀಸ್. ಸೊ 100% ವ್ಯಾಲ್ಯೂ ಬಂದುಬಿಟ್ಟು ಎಷ್ಟಾಗುತ್ತೆ ಸ್ನೇಹಿತರೆ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ, 500 ರೂಪಾಯಿ. 5 × 100, 500 ರೂಪಾಯಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಈ ಕಾನ್ಸೆಪ್ಟ್ ಮೇಲೆ ಬೇಸು ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ ಮಾಡೋಣ. ಲಾಸ್ಟ್ ಪ್ರಾಬ್ಲಮ್ ಇದು. ಓಕೆ, ಕ್ವಶನ್: ಎನ್ ಐಟಮ್ ಈಸ್ ಸೋಲ್ಡ್ ಎಟ್ ಅ ಲಾಸ್ ಆಫ್ 15%. ಇಫ್ ದ ಸೆಲ್ಲರ್ ಹ್ಯಾಡ್ ರಿಸೀವ್ಡ್ ₹450 ಮೋರ್, ಹಿ ವುಡ್ ಹ್ಯಾವ್ ಮೇಡ್ ಅ ಪ್ರಾಫಿಟ್ ಆಫ್ 15%. ಫೈಂಡ್ ದ ಸೆಲ್ಲಿಂಗ್ ಪ್ರೈಸ್ ಟು ಗೇನ್ 20% ಅಂತ ಕೇಳಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು ವಸ್ತು 15% ನಷ್ಟದಲ್ಲಿ ಮಾರಾಟ ಮಾಡಲಾಗ್ತಿದೆ. ಸೊ ಏನು, ನಾನು ವಸ್ತುವಿನ ಬೆಲೆ, ಕೊಂಡ ಬೆಲೆ ಎಷ್ಟು? 100% ಅಂತ ಭಾವಿಸ್ತೇನೆ. ಓಕೆನಾ? 100%, 100 ಅಂತ. ಓಕೆ, ಸೊ ಈ ಕಡೆ ನಾವು ಲಾಸ್ ಬರಿತೀವಿ, ಈ ಕಡೆ ಗೇನ್ ಬರಿತೀವಿ ಸ್ನೇಹಿತರೆ, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಏನಾಗ್ತಿದೆ? 15% ಲಾಸ್ಗೆ ಮಾರ್ತಿದ್ದಾನೆ. ಸೊ ಉಳಿತೆಷ್ಟು? 85. ಆಮೇಲೆ 15% ಪ್ರಾಫಿಟ್ಗೆ ಇನ್ನೊಂದು ವಸ್ತು ಮಾರ್ತಿದ್ದಾನೆ. ಸೊ ಉಳಿತೆಷ್ಟು? ಇದು ಬಂದುಬಿಟ್ಟು 115 ಆಗುತ್ತೆ. ಸೊ ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ ಎಷ್ಟು ಸ್ನೇಹಿತರೆ? ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ ನೀವು ಹೇಳ್ತೀರಾ 30% ಅಂತ. ಓಕೆ, ಡಿಫ್ರೆನ್ಸ್ ಇನ್ ಪರ್ಸೆಂಟೇಜ್ 30%. ಬಟ್ ಡಿಫ್ರೆನ್ಸ್ ಇನ್ ಅಮೌಂಟ್ ಎಷ್ಟಂತ ಕ್ವಶನಲ್ಲಿ ಹೇಳ್ತಿದ್ದಾರೆ? ಡಿಫ್ರೆನ್ಸ್ ಇನ್ ಅಮೌಂಟು 450 ಅಂತೆ, 450 ರೂಪೀಸ್. ಇದರ ಅರ್ಥ 30% ವ್ಯಾಲ್ಯೂನೇ 450 ರೂಪೀಸ್. ಸೊ 10% ವ್ಯಾಲ್ಯೂ ಏನಾಗುತ್ತೆ ಸ್ನೇಹಿತರೆ? ಜಸ್ಟ್ 3ರಿಂದ ಡಿವೈಡ್. ಸೊ 150 ರೂಪೀಸ್. ಸೊ 100% ಏನಾಗುತ್ತೆ? 1500 ರೂಪೀಸ್. ಬಟ್ ನಮಗೆ ಇನ್ನೂ ಇಲ್ಲಿವರೆಗೂ ಕ್ವಶನ್ ಮುಗಿದಿಲ್ಲ. ಸೆಕೆಂಡಲ್ಲಿ ಏನಾಗುತ್ತೆ? ಫೈಂಡ್ ದ ಸೆಲ್ಲಿಂಗ್ ಪ್ರೈಸ್ ಟು ಗೇನ್ 20% ಅಂತ ಕೇಳಿದ್ದಾರೆ. ಸೊ ನಮಗೇನು ಮಾರಿದ ಬೆಲೆ ಕಂಡುಹಿಡಿ ಅಂತಿದ್ದಾರೆ. ಸೊ ಗೇನ್ 20% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಸ್ನೇಹಿತರೆ? 1/5. ಸೊ 5 ಸಿ ಪಿ ಆದರೆ ಎಸ್ ಪಿ ಎಷ್ಟಾಗ್ತಿದೆ? 1 ಇನ್ಕ್ರೀಸ್ ಆಗಿ ಆಗ್ತಿದೆ, ಎಸ್ ಪಿ 6 ಆಗ್ತಿದೆ. ಓಕೆ, ಸೊ ಇದು 1500, ಎಷ್ಟರದ್ದು ವ್ಯಾಲ್ಯೂ? 1500, 5ರ ವ್ಯಾಲ್ಯೂ ಸ್ನೇಹಿತರೆ. ಓಕೆನಾ? ಸಿ ಪಿ ವ್ಯಾಲ್ಯೂ. ಸೊ ಇದು ಬಂದುಬಿಟ್ಟು 500, ಸಾರಿ 5 3 15, 300. ಸೊ ಎಸ್ ಪಿ ಬಂದುಬಿಟ್ಟು ಎಷ್ಟಿದೆ? ಎಸ್ ಪಿ = R ಇದೆ ನೋಡಿ ಸ್ನೇಹಿತರೆ ಇಲ್ಲಿ. ಸೊ ಎಸ್ ಪಿ ಬಂದುಬಿಟ್ಟು R × 300. ಸೊ ಇದು ಬಂದುಬಿಟ್ಟು 1800 ರೂಪೀಸ್ ಆಗುತ್ತೆ. ಸೊ ನಮಗೆ ಎಸ್ ಪಿನೇ ಕಂಡುಹಿಡಿ ಅಂತಂದಿದ್ದಾರೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಅ ಬಾಯ್ ಬೈಸ್ ಲೆಮನ್ ಎಟ್ 6 for ₹5 and sells them at 5 for ₹6. ಫೈಂಡ್ ದ ಪ್ರಾಫಿಟ್, ಫೈಂಡ್ ಈಸ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಸೊ ಇದರ ಅರ್ಥ, ಒಬ್ಬ ಹುಡುಗ ಏನು ಮಾಡ್ತಿದ್ದಾನೆ? 6 ಲಿಂಬೆ ಹಣ್ಣನ್ನು ತೊಗೋತಿದ್ದಾನೆ. ಎಷ್ಟು? 5 ರೂಪೀಸ್ಗೆ 6 ಲಿಂಬೆ ಹಣ್ಣನ್ನು ತೊಗೋತಿದ್ದಾನೆ. ಇನ್ನೊಂದು ಏನು ಮಾಡ್ತಿದ್ದಾನೆ? 5 ಲಿಂಬೆ ಹಣ್ಣನ್ನು 6 ರೂಪೀಸ್ಗೆ ಮಾರ್ತಿದ್ದಾನೆ. ಅವಾಗ ಅದರದ್ದು ಪ್ರಾಫಿಟ್ಟು, ಲಾಸ್ ಪರ್ಸೆಂಟೇಜ್ ಕಂಡುಹಿಡಿ ಅಂತಂದಿದ್ದಾರೆ. ಓಕೆ, ನೋಡಿ ಸ್ನೇಹಿತರೆ ಏನಿದಾವೆ ಅಂತ. 2 ಐಟಮ್ ಇದ್ದಾವೆ. ಓಕೆ, ಸೊ 2 ಐಟಮ್ ಬದಲು ನಾನೇನು ಬರಿತೀನಿ ಅಂದರೆ ಇಲ್ಲಿ ಹೀಗೆ ಬರಿತೀನಿ. ಐಟಮು ರೂಪೀಸ್ ಅಂತ. ಐಟಮ್ ಎಷ್ಟು ಅಮೌಂಟ್ಗೆ ತೊಗೋತಿದ್ದಾನೆ? ರೂಪೀಸ್ ಅಂತ. ಫಸ್ಟು ಸಿ ಪಿ
ಆಮೇಲೆ ಎಸ್ ಪಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ರಲ್ಲಿ ಏನು ಕೊಟ್ಟಿದ್ದಾನೆ, 6 ಐಟಮು 5 ರೂಪೀಸ್ ಒಮ್ಮೆಗೆ ತೊಗೋತಾನಂತೆ, ರುಪೀಸ್ ಪರ್ ಐಟಮ್. ಓಕೆ, ಸೊ ಕನ್ಫ್ಯೂಸ್ ಆಗಲ್ಲ. ನೆಕ್ಸ್ಟು ಇನ್ನೊಂದರಲ್ಲಿ ಎಷ್ಟು ಮಾಡ್ತಾನಂತೆ, 5 ಐಟಮ್ 6 ರೂಪೀಸ್ ಒಮ್ಮೆಗೆ ಮಾರ್ತಿದ್ದಾನೆ. ಓಕೆ, ಇಂಥ ಕ್ವಶನಲ್ಲಿ ನೀವು ಏನು ಮಾಡಬೇಕು ಸ್ನೇಹಿತರೆ ಗೊತ್ತಾ, ಫಸ್ಟ್ ಯಾವಾಗಲೂ ಐಟಮ್ನ ಸೇಮ್ ಮಾಡ್ಕೋಬೇಕು. ಸೊ ಐಟಮು ಇಲ್ಲಿ ನೋಡಿ, ಇಲ್ಲಿ 6 ಇದೆ, ಇಲ್ಲಿ 5 ಇದೆ. ಸೊ ಅವಾಗ ನಮಗೆ ಪ್ರಾಫಿಟ್ ಲಾಸು ಕರೆಕ್ಟಾಗಿ ಕಂಡುಹಿಡಿಯೋಕ್ಕಾಗಲ್ಲ. ಸೊ ನಾವೇನು ಮಾಡಬೇಕು, ಫಸ್ಟ್ ಪ್ರಯಾರಿಟಿ ಐಟಮ್ನ ಸೇಮ್ ಮಾಡಬೇಕು. ಸೇಮ್ ಹೇಗೆ ಮಾಡ್ತೀರಾ, ಸೊ ಇದರದ್ದು ಲಸ ತಗೊಳ್ಳಿ. 6 ಮತ್ತು 5ರ ಲಸ ಎಷ್ಟು ಅಂದರೆ LCM, 6 ಮತ್ತು 5ರ ಲಸ 30, ಸರಿನಾ. ಸೊ ಇವಾಗ ಇದನ್ನು ಈ ಐಟಮ್ನ 30 ಮಾಡಬೇಕು ನಾವು. 30 ಮಾಡಿದರೆ ಇದು ಹೋಲ್ ಐಟಮ್ನ ಎದರಿಂದ ಮಲ್ಟಿಪ್ಲೈ ಮಾಡ್ತೀರಾ ನೀವು, 5ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ 5ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಇವಾಗ ಹೋಲ್ ಐಟಮ್ನ 5ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ 5ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು 5 6 30, 5 6 30, 5 6 30. ಸೊ ಇದು ಬಂದುಬಿಟ್ಟು 5 5 25. ಓಕೆ, 25. ಸೊ ಇದನ್ನು 30 ಮಾಡಬೇಕಂದ್ರೆ ಎದರಿಂದ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನು 30 ಮಾಡಬೇಕಂದ್ರೆ ನೀವು 6ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ 6 5 30. ಸೊ ಇದು ಬಂದುಬಿಟ್ಟು 6 5 30. ನೆಕ್ಸ್ಟು ಇದು ಬಂದುಬಿಟ್ಟು 6 6 36. ಕರೆಕ್ಟ್ ಅಲ್ವಾ ಸ್ನೇಹಿತರೆ. ಸೊ ಇವಾಗ ಏನಾಯಿತು, ನಿಮ್ಮದು ಐಟಮು ಸೇಮ್ ಆಯಿತು. ಐಟಮ್ ಸೇಮ್ ಆದಮೇಲೆ ನಿಮಗೆ CP ಬಂತು ಮತ್ತು SP ಬಂತು. ಸೊ CP ಎಷ್ಟಿದೆ ಇವಾಗ ಸ್ನೇಹಿತರೆ, 25, SP ಬಂದುಬಿಟ್ಟು 36. ಸೊ ನೀವು ಇವಾಗ ಹೇಳ್ಬೋದು ಪ್ರಾಫಿಟ್ ಆಗ್ತಿದೆನಾ ಲಾಸ್ ಆಗ್ತಿದೆ, ನೀವು ಡೈರೆಕ್ಟಾಗಿ ಹೇಳ್ತೀರಾ ಇವಾಗ ಪ್ರಾಫಿಟ್ ಆಗ್ತಿದೆ ಅಂತ. ಎಷ್ಟು ಅಮೌಂಟ್ ಪ್ರಾಫಿಟ್ ಆಗ್ತಿದೆ, 11 ರೂಪೀಸ್ ಪ್ರಾಫಿಟ್ ಆಗ್ತಿದೆ. ಎಷ್ಟು, 11 ರೂಪೀಸ್. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಹೇಗೆ ಕಂಡುಹಿಡಿತೀರಾ, ಸೊ ಪ್ರಾಫಿಟ್ ಪರ್ಸೆಂಟೇಜ್ ಬಂದುಬಿಟ್ಟು 11 ಎಷ್ಟು ಪ್ರಾಫಿಟ್ ಆಗ್ತಿದೆ ಡಿವೈಡೆಡ್ ಬೈ CP ಇಂಟು 100. ಓಕೆ, ಸೊ 1/25 ಅಂದರೆ ಎಷ್ಟು, 1/25 ಅಂದರೆ 4%. ಸೊ 11 ಇಂಟು 4% ಅಂದರೆ 44% ಬರುತ್ತೆ ಸ್ನೇಹಿತರೆ. ಇದು 44%. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಹೋಗಿ ನಿಮಗೆ ಅರ್ಥ ಆಗಿರ್ಬೇಕು ಸ್ನೇಹಿತರೆ ನಾನು ಹೇಗೆ ಮಾಡಿದೆ ಅಂತ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಅ ಮ್ಯಾನ್ ಪರ್ಚೇಸ್ ಬನಾನಾ ಅಟ್ 10 ಫಾರ್ ₹8 ಆ್ಯಂಡ್ ಸೆಲ್ಸ್ ದೆಮ್ ಅಟ್ 8 ಫಾರ್ ₹10. ಫೈಂಡ್ ಈಸ್ ಗೇನ್ ಪರ್ಸೆಂಟ್ ಅಂತ ಕೇಳಿದ್ದಾರೆ. ಇದನ್ನು ಸಿಮಿಲರ್ ಪ್ರಾಬ್ಲಮ್ಮು. ಹೇಗೆ, ಇಲ್ಲಿ ನಾನು ಐಟಮ್ ಬರಿತೀನಿ. ಓಕೆ, ಇಲ್ಲಿ ರುಪೀಸ್ ಪರ್ ಐಟಮ್. ಓಕೆ, ಇಲ್ಲಿ CP, ಇಲ್ಲಿ SP. ಓಕೆ, ಸೊ ಫಸ್ಟಲ್ಲಿ ಏನು 10 ಐಟಮ್ ತೊಗೋತಾನಂತೆ, ಎಷ್ಟು ರೂಪೀಸ್ಗೆ, 8 ರೂಪೀಸ್ ಒಂದು. ನೆಕ್ಸ್ಟು 8 ಐಟಮ್ಸ್ ಮಾರ್ತಾನೆ, ಎಷ್ಟು ರೂಪೀಸ್ಗೆ, 10 ರೂಪೀಸ್ ಒಮ್ಮೆ. ಸೊ ನಾವು ಏನು ಮಾಡಬೇಕು, ಐಟಮ್ಸ್ನ ಸೇಮ್ ಮಾಡಬೇಕು ಸ್ನೇಹಿತರೆ. ಸೊ 10 ಮತ್ತು 8ರ ಲಸ ಎಷ್ಟು, ನೀವು ಅಂತೀರಿ 10 ಮತ್ತು 8ರ ಲಸ ನಿಯರೆಸ್ಟು 40. ಓಕೆ, 10 ಮತ್ತು 8ರ ಲಸ ಎಷ್ಟು ಸ್ನೇಹಿತರೆ, 40. ಸೊ ಇದು ಏನಾಗುತ್ತೆ, 10 4 40, 8 5 40. ಓಕೆನಾ. ಸೊ ಇದು ಹೋಲ್ ಈ ಕಡೆ ನಾವು 4ಇಂದ ಮಲ್ಟಿಪ್ಲೈ ಮಾಡ್ತೀವಿ, ಈ ಕಡೆ 5ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀವಿ ಸ್ನೇಹಿತರೆ. ಸೊ ಅವಾಗ ಏನಾಯಿತು, 10 4 40, ಇಲ್ಲಿ ಇದು 8 4 32, 10 4 40, 8 4 32. ಸೊ ಇದು ಬಂದುಬಿಟ್ಟು 5 8 40, 5 5 50, 5 8 40, 5 10 50. ಸೊ ಇಲ್ಲಿ ನೋಡಿ, ಇವಾಗ ನಿಮ್ದು ಏನಾಯಿತು, CP ಐಟಮ್ ಸೇಮ್ ಆಯಿತು. ಇವಾಗ ನಿಮಗೆ ಗೊತ್ತಿದೆ CP 32, SP 50. ಸೊ ನಿಮಗೇನಾಗ್ತಿದೆ, ಇಲ್ಲಿ ಪ್ರಾಫಿಟ್ ಆಗ್ತಿದೆ ಸ್ನೇಹಿತರೆ. ಎಷ್ಟು ರೂಪೀಸ್ ಪ್ರಾಫಿಟ್ ಆಗ್ತಿದೆ, 18 ರೂಪೀಸ್ ಪ್ರಾಫಿಟ್ ಆಗ್ತಿದೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಹೇಗೆ ಹಿಡಿತೀರಾ, ಪ್ರಾಫಿಟ್ ಪರ್ಸೆಂಟೇಜ್ ಬಂದುಬಿಟ್ಟು ಎಷ್ಟು ಪ್ರಾಫಿಟ್ ಆಗ್ತಿದೆ ಡಿವೈಡೆಡ್ ಬೈ 32 CP ಇಂಟು 100. ಕರೆಕ್ಟ್ ಅಲ್ವಾ. ಸೊ ಪರ್ಸೆಂಟೇಜಲ್ಲಿ ಇದು ಬಂದುಬಿಟ್ಟು 4 8 32, 4 25. ಓಕೆ, 2 4 2 9 25 225/4. ಸೊ ಇದು ಬಂದುಬಿಟ್ಟು 4 5 20, ಆಮೇಲೆ 2 4 6 24, 1 4 2 8 4 5 20, 56.25%. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಈ ಥರ ಪ್ರಾಬ್ಲಮ್ಸಲ್ಲಿ ನಾವು ಏನೂ ಮಾಡಲ್ಲ ಸ್ನೇಹಿತರೆ, ಯಾವಾಗಲೂ ನಾವು ಐಟಮ್ನ ಸೇಮ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಮಾಡಿದೆ ನೋಡಿ, ಐಟಮ್ನ ಸೇಮ್ ಮಾಡೋದು ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ.
ಇದನ್ನು ಸೇಮ್ ಕ್ವಶನ್. ಟಾಫೀಸ್ ಆರ್ ಬಾಟ್ ಎಟ್ ಅ ರೇಟ್ 11 ಫಾರ್ 10 rupees. ಓಕೆ, ಸೊ ಸಿ ಪಿ ಬಂದುಬಿಟ್ಟು 11 ಐಟಮ್ಗೆ 10 rupees. ಓಕೆ, ಇಲ್ಲಿ ಐಟಮ್ ಅಂತ ಬರೀತೀನಿ, ಇಲ್ಲಿ ರುಪೀಸ್ ಪರ್ ಐಟಮ್. ಸೊ ಇಲ್ಲಿವರೆಗೂ ನಿಮಗೆ ಅರ್ಥ ಆಗಿರ್ಬೇಕಂತ ಅನ್ಕೋತೀನಿ ಸ್ನೇಹಿತರೆ. ಇಲ್ಲ ಬರೆಯೋದೇನು ಅವಶ್ಯಕತೆ ಇಲ್ಲ ನಿಮಗೆ ಅರ್ಥ ಆದರೆ. ಓಕೆ, ಎಸ್ ಪಿ ಬಂದುಬಿಟ್ಟು ಎಷ್ಟು? ಎಸ್ ಪಿ ಬಂದುಬಿಟ್ಟು ಟು ಗೇನ್ 10% ಹೌ ಮೆನಿ ಟಾಫೀಸ್ ಮಸ್ಟ್ ಬಿ ಸೋಲ್ಡ್ ಫಾರ್ ₹10. ಇವಾಗ 10 rupeesಗೆ ಮಾರಬೇಕಾದ್ರೆ ಎಷ್ಟು ಟ್ರೋಫೀಸು ಸೆಲ್ ಆಗಬೇಕು, ಆವಾಗ ಅವನಿಗೆ 10% ಲಾಭ ಆಗುತ್ತಂತೆ ಸ್ನೇಹಿತರೆ. ಇದು ಸ್ವಲ್ಪ ಕ್ವಶನ್ ಟಿ ಡಿ ನೋಡಿ, ಸ್ವಲ್ಪ ಟ್ರಿಕ್ ಮಾಡಿದ್ದಾನೆ. ಓಕೆ, ಸೊ 10% ಅಂದರೆ ಏನು? ಫ್ರ್ಯಾಕ್ಷನ್ ವ್ಯಾಲ್ಯೂ 1/10. ಓಕೆ ನೋಡಿ ಸ್ನೇಹಿತರೆ, ಸೊ ಇದು ಬಂದುಬಿಟ್ಟು ಇಲ್ಲಿ ನಿಮ್ಮದು ಸಿ ಪಿ. ಓಕೆ, ಸೊ ಎಸ್ ಪಿ ಎಷ್ಟಾಗುತ್ತೆ ಅವಾಗ? ಎಸ್ ಪಿ ಬಂದುಬಿಟ್ಟು 10ರಲ್ಲಿ 1 ಇನ್ಕ್ರೀಸ್ ಮಾಡಿದ್ರೆ 11. ಸೊ ಇವಾಗ ನಾನು ಅನ್ಕೋತೀನಿ, ನಾನಿಲ್ಲಿ 10 ಐಟಮ್ಸ್ ತೊಗೊಂಡೆ ಅಂದರೆ ಏನಾಗುತ್ತೆ ನೋಡಿ. 10 ಐಟಮ್ಸ್ ತೊಗೊಂಡೆ ಅಂದರೆ ಏನಾಗುತ್ತೆ ನೋಡಿ, ಇಲ್ಲಿ 10 ಐಟಮ್ಸು. ಇವಾಗ 10 ಐಟಮ್ಸ್ ತೊಗೊಂಡೆ ಅಂದರೆ 10 ಐಟಮ್ಸ್ ಜಸ್ಟ್ ಅಸ್ಯೂಮ್ಷನ್ ಮಾಡಿದ್ದೀನಿ ಅಂದ್ಕೊಂಡು. ಓಕೆ, 10 ಐಟಮ್. ಫಸ್ಟ್ ನಾವೇನು ಮಾಡ್ತೀವಿ, ಇದನ್ನು ಸೇಮ್ ಮಾಡ್ತೀವಿ ಸ್ನೇಹಿತರೆ, ಐಟಮ್ಸ್ನ ಸೇಮ್ ಮಾಡ್ತೀವಿ. ಇದು ನಮ್ಮ ಫಸ್ಟ್ ಪ್ರೊಸೀಜರು. ಸೊ 11 ಮತ್ತು 10 ಲಸ 110. 110 ಅಂದರೆ ಇದು 10ರಿಂದ ಮಲ್ಟಿಪ್ಲೈ ಮಾಡಬೇಕು, ಕರೆಕ್ಟ್ ಅಲ್ವಾ? 10ರಿಂದ ಮಲ್ಟಿಪ್ಲಿಕೇಶನ್. ಆಮೇಲೆ ಎಸ್ ಪಿ 11ರಿಂದ ಮಲ್ಟಿಪ್ಲಿಕೇಶನ್, 11ರಿಂದ ಗುಣಿಲೆ ಮಾಡಬೇಕು. ಸೊ ಅವಾಗ ಇದು ಎಷ್ಟು ಬರುತ್ತೆ ಸ್ನೇಹಿತರೆ? 10 11 110, 10 110, ಆಮೇಲೆ 10 100. ಓಕೆ, ಇದು 11 110, ಇದನ್ನು ಬಂದುಬಿಟ್ಟು 110, 11 110, ಕರೆಕ್ಟ್ ಅಲ್ವಾ? 11 110, ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಬರ್ಬಿಡುತ್ತೆ 110. ಸೊ ನೋಡಿ, ಇವಾಗ ಐಟಮ್ಸ್ ಏನಿದೆ ಸೇಮ್ ಇದ್ದಾವೆ. ಸೊ ಸಿ ಪಿ ಎಷ್ಟಿದೆ ಇವಾಗ? 100. ಎಸ್ ಪಿ ಎಷ್ಟಿದೆ? 110. ಸೊ ಪ್ರಾಫಿಟ್ ಎಷ್ಟಾಗ್ತಿದೆ? +10. ಸೊ 10/100 ಅಂದರೆ 10% ಪ್ರಾಫಿಟು. ಸೊ ಇದಕ್ಕೆ ಏನಾಗ್ತಿದೆ? ಅದು ಸ್ಯಾಟಿಸ್ಫೈ ಆಗ್ತಿದೆ. ಸೊ ಅದಕ್ಕೆ ನಾವು ಏನಿರಬೇಕು, ನಾವು ಇನಿಷಿಯಲಿ ಏನಂತ ಅಸ್ಯೂಮ್ ಮಾಡಿದ್ವಿ, ಐಟಮ್ ಎಷ್ಟಿರಬೇಕಂತ 10. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಇಷ್ಟೇ. ಸೊ ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ನ ಮಾಡೋಣ. ಓಕೆ, ಇದೊಂದು ಪ್ರಾಬ್ಲಮ್ ನೋಡಿ. ಅ ವೆಂಡರ್ ಬಾಟ್ ಆರೆಂಜಸ್ 5 ಫಾರ್ ₹4 ಆ್ಯಂಡ್ ಸೋಲ್ಡ್ ದೆಮ್ ಎಟ್ 4 ಫಾರ್ ₹3. ಫೈಂಡ್ ಇಸ್ ಲಾಸ್ ಪರ್ಸೆಂಟೇಜ್. ಇದೇ ಥರ ಐಟಮ್, ರುಪೀಸ್ ಪರ್ ಐಟಮ್. ಓಕೆ, ಸಿ ಪಿ ಎಷ್ಟಿದೆ ಮತ್ತು ಎಸ್ ಪಿ ಎಷ್ಟಿದೆ. ಸೊ ಫಸ್ಟ್ ಕ್ವಶನಲ್ಲಿ ಏನಂದಿದ್ದಾನೆ? 5 ಫಾರ್ ₹4. 5 ಐಟಮ್ ಖರೀದಿ ಮಾಡ್ತಾನಂತೆ, 1 ಐಟಮ್ ರೇಟು ₹4. ಓಕೆ, ಆ್ಯಂಡ್ ಸೋಲ್ಡ್ ದೆಮ್ ಎಟ್ 4 ಫಾರ್ ₹3. ಸೋಲ್ಡ್ ಎಷ್ಟು? 4 ಫಾರ್ ₹3. ಓಕೆ, ಸೊ ಏನಾಗುತ್ತೆ ಇಲ್ಲಿ? ಸೊ ನೀವು ಇದನ್ನು ರುಪೀಸ್ ಪರ್ ಐಟಮ್ ಅಲ್ಲ, ಜಸ್ಟ್ ರುಪೀಸ್ ಅಂತಲೇ ಅನ್ಬೋದು, ಯಾಕಂದರೆ ಟೋಟಲ್ ಅಮೌಂಟ್ ಕೊಟ್ಟಿದ್ದಾನೆ ಅಷ್ಟು. ಓಕೆ, ನೆಕ್ಸ್ಟ್ ನಮ್ಮ ಸ್ಟೆಪ್ ಏನಿರುತ್ತೆ, ನಾವು ಐಟಮ್ಸ್ನ ಸೇಮ್ ಮಾಡಬೇಕು. ಸೊ 5 ಮತ್ತು 4 ಸಹ 20. ಸೊ 20 ಅಂದರೆ 5 4 20, ಆಮೇಲೆ ಇಲ್ಲಿ 4 5 20. ಓಕೆ, ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ ಸ್ನೇಹಿತರೆ? 4 5 20, 4 4 16, 4 5 20, 4 4 16. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಸ್ನೇಹಿತರೆ 5 4 20, 5 3 15, 5 4 20, 5 3 15. ಸೊ ನೋಡಿ, ಇವಾಗ ನಿಮಗೆ ಏನು ಬಂತು? ಸಿ ಪಿ ಬಂದುಬಿಟ್ಟು 16, ಎಸ್ ಪಿ ಬಂದುಬಿಟ್ಟು 15. ಸೊ ನಿಮಗೇನಾಗ್ತಿದೆ? ಲಾಸ್ ಆಗ್ತಿದೆ ಸ್ನೇಹಿತರೆ. ಎಷ್ಟು ಲಾಸು? ₹1 ಲಾಸು. ಸೊ ಲಾಸ್ ಪರ್ಸೆಂಟೇಜ್ ಕಂಡು ಹಿಡಿತೀರಾ ನೀವು? ಲಾಸ್ ಪರ್ಸೆಂಟೇಜ್ ಅಂದರೆ ₹1 ಲಾಸ್ ಆಗ್ತಿದೆ. ಸಿ ಪಿ ಎಷ್ಟು? 16. 1/16 ಅಂದರೆ ಎಷ್ಟು ಪರ್ಸೆಂಟೇಜ್ ಸ್ನೇಹಿತರೆ? 6.6. 1/4% ಅಂದರೆ 6.25%. 6.25% ಏನಾಗ್ತಿದೆ? ಲಾಸ್ ಆಗ್ತಿದೆ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಈ ಕ್ವಶನ್ ಮೇಲೆ ಇದೊಂದು ಲಾಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. ಸೊ ನಾನು ನಿಮಗೆ ಕ್ವಶನ್ ಅರ್ಥ ಮಾಡಿಸ್ತೀನಿ. ಅ ಪರ್ಸನ್ ಬೈಸ್ ಪೆನ್ಸಿಲ್ ಎಟ್ 12 ಫಾರ್ ₹15. 12 ಪೆನ್ಸಿಲ್ನ
ಕೊಂಡ್ಕೊಳ್ತಾನೆ ಎಷ್ಟು ರುಪೀಸ್ಗೆ 15 ರೂಪೀಸ್ಗೆ ಆ್ಯಂಡ್ ಸೆಲ್ಸ್ ದೆಮ್ ಆಟ್ 11 ಫಾರ್ ₹15. ವಾಟ್ ಈಸ್ ಹೀಸ್ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್? ಓಕೆ, ಸೊ ಐಟಮ್ ರುಪೀಸ್. ಓಕೆ, ಎಷ್ಟು 12 ಪೆನ್ಸಿಲು ಕೊಂಡ್ಕೊಳ್ತಾನೆ ಸ್ನೇಹಿತರೆ, ಎಷ್ಟು ರೂಪೀಸ್ಗೆ? 15 ರೂಪೀಸ್ಗೆ. ಮಾರ್ತಾನೆ ಎಷ್ಟು? 10 ಪೆನ್ಸಿಲ್ ಮಾರ್ತಾನೆ, ಎಷ್ಟು ರೂಪೀಸ್ಗೆ? 14 ರೂಪೀಸ್ಗೆ. ಸೊ ಇದು ಏನು ಕೇಳ್ತಿದ್ದಾರೆ ನಮಗೆ? ಅವನ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ನೀವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಐಟಮ್ಸ್ನ ಸೇಮ್ ಮಾಡಬೇಕು. ಸೇಮ್ ಮಾಡಿ ಆಮೇಲೆ CP ಎಷ್ಟು, SV ಎಷ್ಟು, ಅದರ ಮೇಲೆ ಲಾಸ್ ಆಗ್ತಿದೆನಾ ಪ್ರಾಫಿಟ್ ಆಗ್ತಿದೆ ಅಂತ ನೋಡಿ ನನಗೆ ಪ್ರಾಫಿಟ್ ಪರ್ಸೆಂಟೇಜ್ ಅಥವಾ ಲಾಸ್ ಪರ್ಸೆಂಟೇಜ್ ಯಾವುದು ಆನ್ಸರ್ ಅಂತ ಕಾಮೆಂಟ್ ಮುಖಾಂತರ ಹೇಳಿ ಸ್ನೇಹಿತರೆ. ಓಕೆ, ಈ ವಿಡಿಯೋದಲ್ಲಿ ನಾವು ಇಷ್ಟೇ ಲೆಕ್ಕವನ್ನು ಮಾಡ್ತೀವಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಡಿಸ್ಹಾನೆಸ್ಟ್ ಶಾಪ್ಕೀಪರ್ ಮತ್ತು ಡಿಸ್ಕೌಂಟ್ ಮೇಲೆ ಸ್ವಲ್ಪ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ನ ಮಾಡೋಣ. ಓಕೆ, ಈ ಕ್ವಶನ್ ಆನ್ಸರ್ನ ಕಾಮೆಂಟ್ ಮುಖಾಂತರ ನನಗೆ ಮಾಡಿ ಹೇಳಿ, ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ರಿಕಮೆಂಡ್ ಮಾಡಿ. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ದು ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನ ನೋಡಿದ್ವಿ. ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದರೆ ಸಕ್ಸೆಸಿವ್ ಪ್ರಾಫಿಟ್ ಮತ್ತು ಸಕ್ಸೆಸಿವ್ ಲಾಸ್ ನಾವು ಹೇಗೆ ಕಂಡುಹಿಡಿತೀವಿ ಪರ್ಸೆಂಟೇಜ್ದು, ಮತ್ತು ಡಿಫ್ರೆಂಟ್ ಪ್ರಾಬ್ಲಮ್ಸು, ಐಟಮ್ಸು ಮತ್ತು ಅಮೌಂಟ್ ಕೊಟ್ಟಾಗ ನಾವು ಹೇಗೆ ಅದನ್ನು ಟ್ಯಾಕಲ್ ಮಾಡ್ತೀವಿ ಅಂಥ ಪ್ರಾಬ್ಲಮ್ಸು, ಇವೆಲ್ಲ ನಾವು ಕಲ್ತಿದ್ವಿ ಸ್ನೇಹಿತರೆ. ಓಕೆ, ಈ ವಿಡಿಯೋಗೆ ಇಷ್ಟೇ. ಧನ್ಯವಾದಗಳು.